ನಮಸ್ಕಾರ ವೀಕ್ಷಕರೇ, ಇವತ್ತಿನ ಹೆಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಯಾವ ವೈದ್ಯರು ಭಾಗವಹಿಸ್ತಾ ಇದ್ದಾರೆ, ಏನೆಲ್ಲ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಒಂದು ತುಣುಕು ಚಿತ್ರವನ್ನು ನೋಡ್ಕೊಂಡು ಬರೋಣ. ಸರ್ವೇ ಜನಃ ಸುಖಿನೋ ಭವಂತು ಎಂದು ಹಿರಿಯರು ತಿಳಿದವರು ಆಶೀರ್ವಾದ ಮಾಡೋದು ಎಲ್ಲರೂ ಎಲ್ಲ ಕಾಲದಲ್ಲಿಯೂ ಎಲ್ಲ ರೀತಿಯಿಂದಲೂ ಸುಖದಿಂದ ಬಾಳಲಿ ಎಂಬ ಆಶಯದಿಂದ. ಆ ಆಶಯ ಕೈಗೂಡುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಸುಖದಿಂದ ಬಾಳಲು ಹಲವಾರು ಅಂಶಗಳು ಒಟ್ಟಿಗೆ ಮೇಳೈಸಬೇಕು. ಆ ಅಂಶಗಳ ಪಟ್ಟಿ ಮಾಡುತ್ತಾ ಹೋದ್ರೆ ಕೊನೆಯಾಗುವುದೇ ಇಲ್ಲ. ಸುಖ ಜೀವನ ಸಾಗಿಸಲು ಅತ್ಯವಶ್ಯಕವಾಗಿ ಇರಬೇಕಾದ ಅಂಶವೆಂದ್ರೆ ಆರೋಗ್ಯ. ಆರೋಗ್ಯ ಒಂದಿಲ್ಲದಿದ್ರೆ ಜೀವನದಲ್ಲಿ ಏನನ್ನೂ ಅನುಭವಿಸಲು ಸಾಧ್ಯವಿಲ್ಲ, ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ. ಅದಕ್ಕೆ ಆರೋಗ್ಯವೇ ಭಾಗ್ಯ ಎನ್ನುವುದು. ಆರೋಗ್ಯ ಒಂದಿದ್ರೆ ಭಾಗ್ಯದ ಬಾಗಿಲು ತೆರೆದಂತೆಯೇ. ಆದ್ರೆ ದುರದೃಷ್ಟವಶಾತ್ ಇಂದು ಬಹಳಷ್ಟು ಮಂದಿಗೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಇದ್ದೇ ಇರುತ್ತದೆ. ಇತ್ತೀಚಿನ ದಿನಗಳ ಆಧುನಿಕ ಆರೋಗ್ಯ ಸಮಸ್ಯೆ ಎಂದ್ರೆ ಒಬೆಸಿಟಿ, ಅಂದ್ರೆ ದೇಹದ ತೂಕ ಅಗತ್ಯಕ್ಕಿಂತ ಹೆಚ್ಚಿರುವುದು. ಇದನ್ನೇ ಬೊಜ್ಜು ಎಂದು ಸಂಬೋಧಿಸುವುದು ರೂಢಿಯಲ್ಲಿದೆ. ಒಬೆಸಿಟಿಯಿಂದ ಹಲವಾರು ಕಾಯಿಲೆಗಳು ತಲೆದೋರುತ್ತವೆ. ಮುಖ್ಯವಾಗಿ ಹೃದಯ ಸಂಬಂಧಿ ಕಾಯಿಲೆಗಳು, ಟೈಪ್ 2 ಡಯಾಬಿಟಿಸ್, ನಿದ್ರಾಹೀನತೆ, ಕ್ಯಾನ್ಸರ್, ಓಸ್ಟಿಯೋ ಆರ್ಥರೈಟಿಸ್ ಮುಂತಾದವು. ಇವುಗಳಿಂದ ಪಾರಾಗಲು ಒಬೆಸಿಟಿಗೆ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆಯುವುದು. ಒಬೆಸಿಟಿಗೆ ಶಾಶ್ವತ ಪರಿಹಾರವೆಂದ್ರೆ ಬೇರಿಯಾಟ್ರಿಕ್ ಸರ್ಜರಿ ಎನ್ನುತ್ತಾರೆ ಡಾಕ್ಟರ್ Mg ಭಟ್. ಇವರು ಪ್ರಖ್ಯಾತ ಕನ್ಸಲ್ಟೆಂಟ್ ಬೇರಿಯಾಟ್ರಿಕ್ ಸರ್ಜನ್ ಆಗಿದ್ದಾರೆ. ಇವರು ನೋವಾ ಮೆಡಿಕಲ್ ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಆಗಿದ್ದರು. ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಕನ್ಸಲ್ಟೆಂಟ್ ಸರ್ಜನ್ ಆಗಿದ್ದಾರೆ. ಡಾಕ್ಟರ್ Mg ಭಟ್ ಅವರು 1972ರಿಂದ 76ರಲ್ಲಿ MBBS ಮತ್ತು MD ಪದವಿಯನ್ನ ಮಣಿಪಾಲ್ನ ಕಸ್ತೂರಬಾ ಮೆಡಿಕಲ್ ಕಾಲೇಜಿನಿಂದ ಪಡೆದರು. ಅತ್ಯಧಿಕ ಅಂಶಗಳನ್ನ ಗಳಿಸಿದ ಇವರಿಗೆ TMA ಪೈ ಬ್ಲೂ ರಿಬ್ಬನ್ ಗೋಲ್ಡ್ ಮೆಡಲ್ ದೊರೆತಿದೆ. 1978ರಿಂದ 1983ರವರೆಗೂ ಇಂಗ್ಲೆಂಡ್ನಲ್ಲಿ ತರಬೇತಿ ಪಡೆದರು. FRCS ಪದವಿ ಗಳಿಸಿದರು. 1992ರಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡಿದರು. ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಜನರಲ್ ಸರ್ಜರಿ ವಿಭಾಗದ HOD ಆಗಿದ್ದರು. Mg ಭಟ್ ಅವರ ಹೆಸರು ವೈಜ್ಞಾನಿಕ, ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸಾ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿರಪರಿಚಿತವಾಗಿದೆ. ಹಲವು ವರ್ಷಗಳ ಕಾಲ ಪ್ರಾಧ್ಯಾಪಕರು ಮತ್ತು ಎಕ್ಸಾಮಿನರ್ ಕೂಡ ಆಗಿದ್ದರು. ಇವರು ಹಲವಾರು ಪಾರಿತೋಷಕಗಳಿಗೆ ಭಾಜನರಾಗಿದ್ದಾರೆ. ದೀರ್ಘಕಾಲದ ಅನುಭವವಿರುವ ಸರ್ಜನ್ ಆಗಿದ್ದಾರೆ. ಇಂದಿನ ಹಲೋ ಹೆಲ್ತ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ Mg ಭಟ್ ಅವರು ಬೇರಿಯಾಟ್ರಿಕ್ ಸರ್ಜರಿ ಎನ್ನುವ ವಿಷಯದ ಬಗ್ಗೆ ಮಾತನಾಡುತ್ತಾರೆ. ನಮಸ್ಕಾರ ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟ್ರೆ, ಇವಾಗ ಒಂದು ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ, ನಾವು ಇವಾಗ ತಾನೇ ನೋಡಿದ ಹಾಗೆಯೇ ಈ ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳುವಂಥದ್ರ ಬಗ್ಗೆ ಸಾಕಷ್ಟು ರೀತಿಯಾದಂಥ ಸ್ವಲ್ಪ ಗೊಂದಲ ಅಂತ ಹೇಳಿ ಇದೆ. ಈ ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳುವಂಥದ್ದು ಪ್ರಮುಖವಾಗಿ ಯಾರಿಗೆ ಇದನ್ನು ಐಡೆಂಟಿಫೈ ಮಾಡಿ, ಯಾರಿಗೆ ಇದು ಎಲಿಜಿಬಲ್ ಅಂತ ಹೇಳಿ ಅದನ್ನು ನೀವು ರೆಕಮೆಂಡ್ ಮಾಡ್ತೀರಾ? ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮ ಶುರು ಮಾಡೋಣ ಡಾಕ್ಟ್ರೆ. ಇದು ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿದರೆ ಇದು ತೂಕ ಕಮ್ಮಿ ಮಾಡುವಂಥ ಆಪರೇಷನ್. ಯಾರು ತೂಕ ಜಾಸ್ತಿ ಇದೆಯೋ ಅವರಿಗೆ ತೂಕ ಕಮ್ಮಿ ಮಾಡುವಂಥ ಆಪರೇಷನ್. ಇದರಲ್ಲಿ ನಾವು ಫ್ಯಾಟ್ ಯಾವುದು ತೆಗೆಯೋದಿಲ್ಲ. ಈ ಜಠರ, ಹೊಟ್ಟೆಯಲ್ಲಿ ಜಠರ ಇದೆ, ಸ್ಟಮಕ್, ಅದನ್ನು ನಾವು ಸಣ್ಣದು ಮಾಡಿ ಅವರು ಊಟ ಮಾಡುವ ಕೆಪಾಸಿಟಿ ಅಥವಾ ಕ್ವಾಂಟಿಟಿ ಕಮ್ಮಿ ಮಾಡ್ತೀವಿ. ದಿಸ್ ಈಸ್ ಬೆರಿಯಾಟ್ರಿಕ್ ಸರ್ಜರಿ. ಸೊ ಬೆರಿಯಾಟ್ರಿಕ್ ಸರ್ಜರಿಯನ್ನು ನಾವು ಈಗೇನಾಗಿದೆ ಅಂತ ಹೇಳಿದ್ರೆ, ಈಗ ದಿವಸಕ್ಕೆ ದಪ್ಪ ಇರುವ ಜನಗಳು ಜಾಸ್ತಿ ಆಗ್ತದೆ. ಯುನೈಟೆಡ್ ಸ್ಟೇಟ್ಸಲ್ಲಿ ತೊಗೊಂಡ್ರೆ ಆಲ್ಮೋಸ್ಟ್ 60-70% ಆರ್ ಓವರ್ ವೆಯ್ಟ್. ನಮ್ಮಲ್ಲಿ ಇಟ್ಸ್ ಕಮಿಂಗ್ ಟು ಅರೌಂಡ್ 10-15% ಇನ್ ಕರ್ನಾಟಕ, ಅರೌಂಡ್ 30-40% ಇನ್ ಪಂಜಾಬ್. ಸೊ ಈಗೇನಾಗಿದೆ, ಒಂದು ಬಾಡಿ ವೆಯ್ಟ್ ಜಾಸ್ತಿ ಆದ ಕೂಡಲೇ ಪ್ರಾಬ್ಲಮ್ಗಳು ತುಂಬ ಆಗ್ತದೆ. ಅದಕ್ಕೋಸ್ಕರ ಈ ಬೆರಿಯಾಟ್ರಿಕ್ ಸರ್ಜರಿ ಇಂಟ್ರೊಡ್ಯೂಸ್ ಆಗಿದೆ. ಸೊ ದ್ಯಾಟ್ ಹ್ಯಾಸ್ ಬಿಕಮ್ ಎ ವೆರಿ ಯೂಸ್ಫುಲ್ ಆಪರೇಷನ್ ಫಾರ್ ಲೂಸಿಂಗ್ ವೆಯ್ಟ್. ಓಕೆ, ಬಟ್ ಇವಾಗ ಒಂದು ರೈಟ್ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ಅದನ್ನು ಯಾವ ರೀತಿಯಲ್ಲಿ ಸೂಕ್ತವಾಗಿ ಅರ್ಥ ಮಾಡ್ಕೋಬಹುದು? ಯೂಶಲಿ ನಾವೇನು ಮಾಡ್ತೀವಿ ಅಂದರೆ, ವೆಯ್ಟಿಗೋಸ್ಕರ ಈ ತೂಕಕ್ಕೆ ಒಂದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೈಟ್ ಆ್ಯಂಡ್ ವೆಯ್ಟ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು
ಯಾರು 30 ಅದ್ರ ಮೇಲೆ ಜಾಸ್ತಿ ಇದ್ದಾರೋ ನಾರ್ಮಲಿ ಇರೋದು 18ರಿಂದ 20ರವರೆಗೆ. 30-35 ಮೇಲೆ ಜಾಸ್ತಿ ಇದ್ದ ಕೂಡಲೇ ಅವ್ರಿಗೆ ನಾವು ಕ್ಯಾಂಡಿಡೇಟ್ಸ್ನ ಲೆಕ್ಕ ಮಾಡ್ತೀವಿ. ಹೆಚ್ಚಾಗಿ ದಪ್ಪ ಇದ್ದವರು ಡಯಾಬಿಟಿಸ್, ಬ್ಲಡ್ ಪ್ರೆಷರ್, ಹಾರ್ಟ್ ಪ್ರಾಬ್ಲಮ್ಸ್, ಜಾಯಿಂಟ್ ಪೇನ್ಸ್ ಹೀಗೆಲ್ಲ ಆಗ್ಬೋದು. ಸೊ ಅದನ್ನೆಲ್ಲ ಕಂಪ್ಲೀಟ್ ರಿವರ್ಸ್ ಅಂದರೆ ಈಗ ನಾವು ಆಪರೇಷನ್ ಮಾಡಿದ ಮೇಲೆ ಅದೆಲ್ಲ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಡಯಾಬಿಟಿಸ್ನವರು ಅವರಿಗೆ ಡಯಾಬಿಟಿಸ್ ಮೆಡಿಸಿನ್ಸೇ ಬೇಕಾಗೋದಿಲ್ಲ ಒಂದ್ಸಲ ವೆಯ್ಟ್ ಕಮ್ಮಿ ಆದ ಕೂಡಲೇ. ಸೊ ಆ ರೀತಿ ಕ್ಯಾಂಡಿಡೇಟ್ಸ್ ಅಂತ ಹೇಳಿದರೆ 30-35 BMI ಮೇಲೆ ಇರುವ ಪರ್ಸನ್ಸಿಗೆ ನಾವು ಬೆರಿಯಾಟ್ರಿಕ್ ಸರ್ಜರಿ ಸೂಟಬಲ್. ಓಕೆ, ಬಟ್ ಇವಾಗ ಈ BMI ಅಂತ ಹೇಳುವಂಥದ್ದು ಒಂದೇ ಒಂದು ಆಧಾರ ಆಗಿರ್ತದಾ ಅಥವಾ ಇವಾಗ ಬೇರೆ ರೀತಿಯಾದಂಥ ಕಾಂಪ್ಲಿಕೇಶನ್ಸು ಇರಬೇಕಾ ಅಥವಾ ಇರಬಾರ್ದಾ? ಕಮ್ಮಿ BMI ಇದ್ದರೆ ಆಗ ಕಾಂಪ್ಲಿಕೇಶನ್ಸ್ಗಳು ಜಾಸ್ತಿ ಇರಬೇಕಾದ್ರೆ ಇದಾಗ್ತದೆ. ಕಮ್ಮಿ BMI ಈ ಸಾಧಾರಣ 28-30 ಇದ್ದು ಅವ್ರ ಜೊತೆಗೆ ಡಯಾಬಿಟಿಸು, ಹೈಪರ್ ಟೆನ್ಷನ್ ಹಾಗೇನೋ ಇದ್ದರೆ ದೆನ್ ದೇ ಬಿಕಮ್ ಕ್ಯಾಂಡಿಡೇಟ್ಸ್. ಏನೂ ಇಲ್ಲ ಅಂತಾದರೆ ದೆನ್ ವಿ ಟೇಕ್ ಇಟ್ ಎಸ್ 35 and above. ಬಟ್ ಡಾಕ್ಟ್ರೆ ಇದರೊಳಗೆ ಇವಾಗ ಏಜ್ ಅಂತ ಹೇಳುವಂಥದ್ದು ಒಂದು ಫ್ಯಾಕ್ಟರ್ ಡಾಕ್ಟ್ರೆ? ಇದೇ ಏಜ್ ಅಂತ ಹೇಳಿ ನಾವೇನು ಮಾಡ್ತೀವಿ ಅಂದರೆ ನಾರ್ಮಲಿ 18 to 65 ಇಸ್ ದ ಏಜ್ ವಾಟ್ ವಿ ಟೇಕ್. ಅಬೌವ್ 65 ಆದ ಕೂಡಲೇ ಏನಾಗುತ್ತೆ ಅಂತ ಹೇಳಿದರೆ ಅವ್ರಿಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ಸು, ಅವರು ಅನಸ್ತೇಷಿಯಾ ಫಿಟ್ನೆಸ್ ಇಲ್ಲ ಅಂತಾದರೆ ದೆನ್ ಅವ್ರೇನಾಗ್ತದೆ ಈ ಆಪ್ರೇಷನ್ನಿಗೆ ರಿಸ್ಕ್ ತುಂಬ ಜಾಸ್ತಿ ಆಗ್ತದೆ. ಸೊ ದೇ ಬಿಕಮ್ ಹೈ ರಿಸ್ಕ್. So better to do operation when they are younger than do when everything is they have all other problems and the risks are very high. ಬಟ್ ಡಾಕ್ಟ್ರೆ ಇವಾಗ ಕೆಲವೊಂದು ಬಾರಿ ಇವಾಗ ಈ BMI ಅಂತ ಹೇಳುವಂಥ ಒಂದು ವಿಚಾರಕ್ಕೆ ಬಂದಾಗ ಕೆಲವರಿಗೆ ಇವಾಗ ಸೂಕ್ತವಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಅಂತ ಹೇಳಿ ಇರ್ತದೆ. ಅಂತ ಹೇಳಿದ್ರೆ ಯಾವ ಆಧಾರದ ಮೇಲೆ ಮಾಡುವಂಥದ್ದು, ದೇಹದ ಇಡೀ ಭಾಗವನ್ನು ನೀವು ನೋಡುವಂಥದ್ದ ಅಥವಾ ಕೆಲವರಿಗೆ ಇವಾಗ ಸೆಂಟ್ರಲ್ ಒಬೆಸಿಟಿ ಅಂತ ಮಾತ್ರ ಹೇಳುವಂಥದ್ದು ಇರ್ತದೆ, ಹೊಟ್ಟೆ ಭಾಗ ಮಾತ್ರ ದಪ್ಪಕ್ಕಿದೆ ಬಟ್ ಆದರೂ ನನಗೆ ಓವರ್ ಆಲ್ BMI ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ, ನಾನು ಇದಕ್ಕೆ ಸೂಟಬಲ್ಲ ಇಲ್ವಾ ಅಂತ ಕೇಳುವಂಥದ್ದೆಲ್ಲ ಪ್ರಶ್ನೆಗಳು ಬರ್ತದೆ. ಇದಕ್ಕೆ ಒಂದಷ್ಟು ಮಾಹಿತಿ ಡಾಕ್ಟ್ರೆ. ನೋಡಿ, ಬರೀ ಹೊಟ್ಟೆ ದಪ್ಪ ಇದ್ದರೆ BMI 30 ಮೇಲೆ ಜಾಸ್ತಿ ಇಲ್ಲ ಅಂದರೆ ದೆನ್ ಓನ್ಲಿ ಡಯಟ್ ಆ್ಯಂಡ್ ಸಮ್ ಎಕ್ಸಸೈಸ್. ಸೊ ನಾವೇನು ಮಾಡ್ತೀವಿ ಅಂದರೆ ವಿ ನೀಡ್ ಸಮ್ ಕ್ರೈಟೀರಿಯಾ. ನಮ್ಮ ಕ್ರೈಟೀರಿಯಾ ಏನು, ವಿ ಆರ್ ಅಟ್ ದ ಮೂಮೆಂಟ್ ಲುಕಿಂಗ್ ಅಟ್ BMI. ಬೇರೆ ಬೇರೆ ಕೆಲವು ಇದೆ ಬಟ್ ಸಿಂಪಲ್ ಈಸಿ ಒನ್ ಇಸ್ BMI. ಸೊ ಅನ್ಲೆಸ್ ದ BMI ಇಸ್ ಹೈಯರ್, BMI ಜಾಸ್ತಿ ಇಲ್ಲ ಅಂತ ಆದರೆ ನಾವು ಅದನ್ನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ದೆರ್ ಇಸ್ ಅ ಕ್ರೈಟೀರಿಯಾ ಫಾರ್ ಇಟ್. ಈಗ ಯಾರು BMI ಮೇಲೆ ಇದ್ದಾರೋ, ಈಗ ನಾವು ನೋಡ್ಕೊಳ್ತೊಳ್ಗಾರ 120, 130 kilos ಆರ್ 100 kilos ಜಾಸ್ತಿ ಇರೋರು, ದೇ ಲೂಸ್ ಅರೌಂಡ್ 40% in 1 year. 40% of their weight they lose in 1 year, so which is very good after bariatric surgery. ಓಕೆ, ಬಟ್ ಅಂಥದ್ರೊಳಗೆ ಇವಾಗ ನಿಮಗೆ ಸಾಮಾನ್ಯವಾಗಿ ಇದನ್ನು ನೀವು ಕ್ಯಾಂಡಿಡೇಟ್ ಅಂತ ಹೇಳಿ ಗುರುತು ಹಿಡಿಯುವಂಥದ್ದು ಇವಾಗ ಎರಡು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕು. ಒಂದು, ಈ ಥರ ಹೈ ರಿಸ್ಕ್ ಇದೆ ಅಂತ ಹೇಳಿಬಿಟ್ಟು ನೀವು ಐಡೆಂಟಿಫೈ ಮಾಡಿ ಪೇಷಂಟ್ಸ್ಗಳಿಗೆ ಈ ಥರ ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿ ರೆಕಮೆಂಡ್ ಮಾಡ್ತೀರಾ, ಅಥವಾ ಪೇಷಂಟ್ಸನ್ನೇ ಇವಾಗ ಇದನ್ನು ಒಂದು ಆಯ್ಕೆಯ ರೂಪದಲ್ಲಿ ಅದನ್ನು ಒಂದು ಆಪ್ಟ್ ಮಾಡ್ಕೊಳ್ತಾ ತಮ್ಮಲ್ಲಿಗೆ ಬರ್ತಾರಾ? ಇದು ಹೇಗೆ ನಡೆಯುತ್ತೆ ಡಾಕ್ಟ್ರೆ? ಏನಾಗಿದೆ ಅಂತ ಹೇಳಿದರೆ ಈಗೀಗ ಸ್ವಲ್ಪ ಜನರಿಗೆ ಇದರ ವಿಷಯ ಗೊತ್ತಾಗ್ತಿದೆ. ಮೇನ್ಲಿ ಥ್ರೂ ಮೀಡಿಯಾ, ಪೇಪರ್, ಮ್ಯಾಗಝೀನ್ಸ್ ನೋಡಿಬಿಟ್ಟು ಈ ದಪ್ಪ ಆದರೆ ಬೇರೆ ಪ್ರಾಬ್ಲಮ್ಗಳು ಬರುತ್ತೆ, ಡಯಾಬಿಟಿಸ್ ಬರುತ್ತೆ, ಬ್ಲಡ್ ಪ್ರೆಷರ್ ಬರುತ್ತೆ ಅಂತ ಹೇಳಿ ಸ್ವಲ್ಪ ಎಜುಕೇಷನ್ ಇದೆ ಈಗ ಪಬ್ಲಿಕಲ್ಲಿ. ಸೊ ಪಬ್ಲಿಕ್ ಎಜುಕೇಷನ್ ಇರಬೇಕಾದ್ರೆ ಅವರು ಆಲೋಚನೆ ಮಾಡ್ತಾರೆ ಯಾಕೆ ನಾವು ಕಮ್ಮಿ ಮಾಡ್ಕೋಬಾರ್ದು ಅಂಥೇಳಿ. ಈ ತೂಕ ಕಡಿಮೆ ಮಾಡಬೇಕು ಅಂತ ಆದರೆ ಮೇನ್ ಈಸ್ ಡಯಟ್, ಊಟದಲ್ಲಿ ನಾವು ಕಡಿಮೆ ಮಾಡಿ ಕೊಬ್ಬು ಪದಾರ್ಥಗಳನ್ನು ಕಮ್ಮಿ ಮಾಡಿದರೆ ಇದು ಡೆಫಿನೆಟ್ಲಿ ವೆಯ್ಟ್ ಕಮ್ಮಿ ಆಗುತ್ತೆ. ಅದನ್ನು ಅವರು ಕಂಟಿನ್ಯೂಸ್ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತಿದೆ. ಸೊ ಈ ಆಪ್ರೇಷನ್ಸ್ ಮಾಡಿದಾಗ ಅವರ ಕೆಪಾಸಿಟಿ, ಊಟ ಮಾಡೋ ಕೆಪಾಸಿಟಿ ಕಮ್ಮಿ ಆಗ್ತದೆ. ಸೊ ದೇ ಲೂಸ್ ವೆಯ್ಟ್. ಸೊ ಏನಾಗ್ತಾ ಹೇಳಿದರೆ ದೇ ಆರ್ ಓನ್ಲಿ ಕಮಿಂಗ್ ವಿತ್ ದಟ್, ನಾವು ಲೂಸ್ ಮಾಡಬೇಕು, ನಮಗೆ ವೆಯ್ಟ್ ಕಡಿಮೆ ಮಾಡಬೇಕು, ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ ಆದರೆ ನಮಗಿನ್ನೂ ಕಮ್ಮಿ ಆಗಿಲ್ಲ. ಸೊ ದೇ ವಿಲ್ ಕಮ್ ಟು ಅಸ್. ಬಟ್ ಇದರೊಳಗೆ ಇವಾಗ ಆಪ್ಷನ್ಸ್ ಅಂತ ಹೇಳೋ ಹಾಗಿದ್ರೆ ಇವಾಗ ಒಂದು ವೆಯ್ಟ್ ಲಾಸ್ ಅಂತ ಹೇಳುವಂಥದ್ದು ಒಂದು, ಮತ್ತು ಅದರೊಳಗೆ ಇವಾಗ ತೂಕ ಕಡಿಮೆ ಮಾಡಿಸೋದಕ್ಕೆ ಇವಾಗ ಹಲವಾರು ರೀತಿಯಾದಂಥ ಆಪ್ಷನ್ಸ್ ಇರ್ಬೋದು. ಅದರೊಳಗೆ ಇವಾಗ ಸರ್ಜಿಕಲ್ ಪ್ರೊಸೀಜರ್ಸ್ ಅಂತ ಹೇಳೋ ಹಾಗಿದ್ರೆ ಏನೇನೆಲ್ಲ ಆಯ್ಕೆ ಇರ್ತದೆ, ಇದರದ್ದು ಒಂದು ಯಾರಿಗೆ ಯಾವುದು ಸೂಕ್ತ ಅಂತ ಹೇಳುವಂಥದ್ದನ್ನ ಹೇಗೆ ಡಿಸೈಡ್ ಮಾಡುವಂಥದ್ದು ಡಾಕ್ಟ್ರೆ? ಯೂಶಲಿ ಏನಾಗ್ತದೆ ಅಂತ ಹೇಳಿದರೆ ನಮಗೆ ಮೇನ್ 2 ರೀತಿಯ ಆಪ್ರೇಷನ್ಸ್ ಇದೆ. ಈಗ ಇದು ಏನಾಗ್ತಿದೆ ಅಂತ ಹೇಳಿದರೆ ವರ್ಷಕ್ಕೂ ಚೇಂಜ್ ಆಗ್ತಾ ಇದೆ. ದೆರ್ ಇಸ್ ಲಾಟ್ ಆಫ್ ನ್ಯೂ ಡೆವಲಪ್ಮೆಂಟ್ಸ್ ಟೇಕಿಂಗ್ ಪ್ಲೇಸ್, ನ್ಯೂ ಟೆಕ್ನಿಕ್ಸ್ ಆರ್ ಕಮಿಂಗ್ ಅಪ್. ಮೊದಲು ಬೈಪಾಸ್ ಅಂತ ಹೇಳಿ ಇಟ್ ವಾಸ್ ವೆರಿ ಪಾಪ್ಯುಲರ್. ಈಗೇನಾಗಿದೆ, ಜಠರನ ಕಮ್ಮಿ ಮಾಡೋದು,
That is called sleeve resection. That has become very popular. Okay. More than 50% of the operations are sleeve resection because results of sleeve resections are equally good as bypass, and it is comparatively lesser impact on the body. So it's become very popular. So ನಾವು ಆಪ್ಷನ್ಸ್ ತೊಗೊಳಕ್ಕೆ ಹೆಚ್ಚಾಗಿ ಏನು ಮಾಡ್ತೀವಿ ಅಂದರೆ ವಿಲ್ ಪಿಕಪ್ ವಾಟ್ ಈಸ್ ದ ಬೆಸ್ಟ್ ಆಪ್ಷನ್ ಫಾರ್ ದ ಪೇಷಂಟ್. ಮೆಜಾರಿಟಿ ಆಫ್ ದ ಟೈಮ್ ಇಟ್ ಇಸ್ ಸ್ಲೀವ್ ರಿಸೆಕ್ಷನ್. ಓಕೆ. ದೋ bypass is one option which is there for some people. ಬಟ್ ಇವಾಗ ಈ ಬೈಪಾಸ್ ಅಂತ ಹೇಳುವಂಥದ್ದು ಅದು ಯಾರಿಗೆ ಸೂಕ್ತ ಡಾಕ್ಟ್ರೆ? ಮೊದಲು ಎಲ್ಲರೂ ಬೈಪಾಸ್ ಅಂತ ಇತ್ತು. ಈಗೇನಾಗಿ ಬೈಪಾಸ್ ಅಂತ ಇಟ್ ಹಸ್ ಮೂವ್ ಟುವರ್ಡ್ಸ್ ಸ್ಲೀವ್ ರಿಸೆಕ್ಷನ್. ಸೊ ವಿ ರಿಸರ್ವ್ ಬೈಪಾಸ್ ಫಾರ್ ಓನ್ಲಿ ಪೀಪಲ್ ಹೂ ಆರ್ ವೆರಿ ವೆರಿ ಓವರ್ ವೆಯ್ಟ್ ಆರ್ ಹ್ಯಾವಿಂಗ್ ಪ್ರಾಬ್ಲಮ್ಸ್ ಆರ್ ಕೀಪ್ ಇಟ್ ಆಸ್ ಅ ನೆಕ್ಸ್ಟ್ ಸ್ಟೇಜ್. ಕೆಲಸ ಏನಾಗ್ತದೆ, ಒಂದು ಆಪರೇಷನ್ ಮಾಡಿ ಅದು 5-6 ವರ್ಷ ಆದಮೇಲೆ ಸಕ್ಸಸ್ ಆಗಲಿಲ್ಲ ಅಂತ ಹೇಳಿದ್ರೆ ಫೈನಲಿ ವಿ ಕ್ಯಾನ್ ಆಲ್ವೇಸ್ ಡೂ ಬೈಪಾಸ್ ಅಟ್ ದ ಎಂಡ್. ಆ ರೀತಿಯಲ್ಲಿ ಸೊ ಈಗ ಹೆಚ್ಚು ಬೈಪಾಸ್ ಆಸ್ ದ ಫಸ್ಟ್ ಆಪ್ಷನ್ ಹ್ಯಾಸ್ ಕಮ್ ಡೌನ್. ಓಕೆ. ಬಟ್ ಇವಾಗ ಈ ಸ್ಲೀವ್ ಅಂತ ಹೇಳುವಂಥದ್ರೊಳಗೆ ಅದು ಇವಾಗ ಒಂದೇ ರೀತಿಯಲ್ಲಿ ಎಲ್ಲರಿಗೂ ಮಾಡಲಾಗ್ತದೆ ಅಥವಾ ಅದರೊಳಗಿನ ಆಪ್ಷನ್ಸ್ ಅಂತ ಹೇಳಿ ಏನಾದರೂ ಇದೆಯಾ? ಇಲ್ಲ, ಇದು ಒಂದೇ ರೀತಿ ಸ್ಟ್ಯಾಂಡರ್ಡ್. ಅಂದರೆ ನಮ್ಮ ಜಠರದ ಕೆಪಾಸಿಟಿ ವಿ ರೆಡ್ಯೂಸ್ ಬೈ 80%. ಈ ಏನಿದೆ ಇದು ಈ ಆಪ್ರೇಷನ್ಗಳನ್ನು ನಾವು ತೂತದಲ್ಲಿ ಮಾಡೋದು, ಲ್ಯಾಪ್ರೋಸ್ಕೋಪಿ ಅಂತ ಹೇಳಿ ತೂತದಲ್ಲಿ ಮಾಡೋ ಆಪ್ರೇಷನ್ ಕಾರಣ ಅದರಲ್ಲಿ ನಾವು ವಿಲ್ ಯೂಸ್ ಲಾಟ್ ಆಫ್ ಇನ್ಸ್ಟ್ರೂಮೆಂಟ್ಸ್, ಸ್ಟೇಪ್ಲರ್ಸ್ ಅಂತ ಹೇಳಿಬಿಟ್ಟು ತೂತದಲ್ಲಿ ಆಪ್ರೇಷನ್ ಮಾಡಿ 5 ಹೋಲ್ ಅನಸ್ತೇಶದಲ್ಲಿ we will remove this 3/4 of the stomach. Okay. And so the capacity comes down, so they eat less. Okay. Even then, it is important they eat correctly. If they start eating a lot of sugar items, then again there is a problem. ಬಟ್ ಇವಾಗ ಕೆಲವೊಂದು ಬಾರಿ ಇವಾಗ ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳಬೇಕಿದ್ದಾಗ ಇದೊಂದು ಬೇರಿಯಾಟ್ರಿಕ್ ಸರ್ಜರಿ ಒಂದು ಆಯ್ಕೆ ಮಾಡ್ಕೊಂಡು ಅದನ್ನು ಮಾಡಿಸ್ಕೊಂಡ್ಬಿಟ್ರೆ ಉಳಿದಿರುವಂಥ ಸಮಸ್ಯೆಗಳು ತಾನಾಗ್ತಾನೆ ಕಮ್ಮಿ ಆಗೋಗ್ಬಿಡ್ತವೆ. ಇವಾಗ ಡಯಾಬಿಟೀಸ್ಗೆ ತೊಗೊಳ್ಳೋಂಥ ಮೆಡಿಕೇಷನ್ನು ತೊಗೊಳ್ಳೋಂಥ ಅಗತ್ಯ ಇರೋದಿಲ್ಲ, ಹೈಪರ್ ಟೆನ್ಷನ್ನು ನಾರ್ಮಲಾಗಿ ಬರ್ತದೆ, ಅದಕ್ಕೆ ಮೆಡಿಕೇಷನ್ ತೊಗೊಳ್ಳೋಂಥದ್ದು ಅಗತ್ಯ ಇಲ್ಲ, ಹೃದಯಕ್ಕೆ ಸಂಬಂಧಪಟ್ಟಂಥ ರಿಸ್ಕ್ ಫ್ಯಾಕ್ಟರ್ಗಳು ಸಾಕಷ್ಟು ಕಮ್ಮಿ ಆಗೋಗ್ಬಿಡ್ತವೆ. ಈ ಥರದ್ದೆಲ್ಲ ಒಂದಷ್ಟು ಮಾಹಿತಿ ಅಂತ ಹೇಳಿ ಇರ್ತದೆ. ಇದನ್ನು ಇವಾಗ ಯಾರಿಗೆ ಇದು ಅನ್ವಯ ಆಗುತ್ತೆ, ಇದರೊಳಗೆ ಎಷ್ಟು ಮಟ್ಟಿಗೆ ಸರಿ ಅಥವಾ ಎಷ್ಟು ಮಟ್ಟಿಗೆ ತಪ್ಪು ಅಂತ ಹೇಳುವಂಥದ್ದು ಅದ್ರ ಒಂದಷ್ಟು ಮಾಹಿತಿ ನೋಡಿ. ಶುಗರ್, ಡಯಾಬಿಟಿಸ್ ಇದೆಯಲ್ಲ, ಒಂದ್ಸಲ ಈ ಆಪರೇಷನ್ಸ್ ಮಾಡಿದರೆ ಡಯಾಬಿಟಿಸ್ ಆಲ್ಮೋಸ್ಟ್ ಇನ್ಸ್ಟೆಂಟ್ಲಿ ವಿಲ್ ಡಿಸಪಿಯರ್. ಸಾಧಾರಣ ನಮಗೆ ಡಯಾಬಿಟಿಸ್ ಅಂಥದ್ದು ಆಪರೇಷನ್ ಮಾಡಿ ವಿದಿನ್ ಫ್ಯೂ ಡೇಸ್ ಈ ಆಪರೇಷನ್ಸಲ್ಲಿ ತುಂಬ ಚೇಂಜಸ್ ತೊಗೊಳ್ತದೆ ಬಾಡಿಯಲ್ಲಿ. ಸೊ ಶುಗರ್ ಪೇಷಂಟ್ಸ್ ರಿಕ್ವೈರ್ಮೆಂಟ್ ವಿಲ್ ಕಮ್ ಡೌನ್ ಇಮಿಡಿಯೇಟ್ಲಿ. ಕೆಲವು ಸಲ ಇನ್ಸುಲಿನ್ ತೊಗೊಳ್ಳೋರು ದೇ ಮೆ ಗೋ ಆನ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋ ಟ್ಯಾಬ್ಲೆಟೇ ಇಲ್ಲ, ಆ್ಯಂಡ್ ಗ್ರ್ಯಾಜುವಲಿ ದೇ ಕ್ಯಾನ್ ಬಿ ಕ್ಯೂರ್ಡ್ ವಿತ್ ಡಯಾಬಿಟಿಸ್. ಬ್ಲಡ್ ಪ್ರೆಷರ್ ಸ್ವಲ್ಪ ಕಂಟ್ರೋಲಿಗೆ ಬರ್ತದೆ, ಬಟ್ ದೇ ಮೇ ರಿಕ್ವೈರ್ ಟ್ರೀಟ್ಮೆಂಟ್. ಡೆಫಿನೆಟ್ಲಿ ರಿಸ್ಕ್ಸ್ ಫಾರ್ ಹಾರ್ಟ್ ಡಿಸೀಸ್, ಜಾಯಿಂಟ್ ಪೇನ್ಸ್, ಈವನ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಈ ಯಂಗರ್ ವಿಮೆನ್ ಪ್ರೆಗ್ನೆನ್ಸಿ ಪ್ರಾಬ್ಲಮ್ಸ್ ಇದ್ದರೆ ಒಂದ್ಸಲ ವೆಯ್ಟ್ ಕಮ್ಮಿ ಆದ ಕೂಡಲೇ ದೇ ಆರ್ ಕೇಪಬಲ್ ಆಫ್ ಬಿಕಮಿಂಗ್ ಪ್ರೆಗ್ನೆಂಟ್. ದಟ್ ಆಲ್ಸೋ ಹ್ಯಾಸ್ ಬಿಕಮ್ ಇಂಪಾರ್ಟೆಂಟ್ ನೌ. ಸೊ ಆಲ್ಮೋಸ್ಟ್ ಆಲ್ ದ ಪ್ರಾಬ್ಲಮ್ಸ್ ವಿಲ್ ಗೆಟ್ ಸಾಲ್ವ್ಡ್ ವಿತ್ ಲೂಸಿಂಗ್ ವೆಯ್ಟ್. ಬಟ್ ಇವಾಗ ಈ ಸರ್ಜರಿ ಅಂತ ಹೇಳುವಂಥದ್ದು ಯಾವ ರೀತಿಯಲ್ಲಿ ಮಾಡ್ತೀರಾ ಡಾಕ್ಟರ್? ಒಂದು ಪ್ರೊಸೀಜರ್ ಅಂತ ಹೇಳೋ ಹಾಗಿದ್ರೆ ಅದಕ್ಕೊಂದು ಸ್ವಲ್ಪ ಎಲಾಬ್ರೇಟ್ ಆಗಿ ತಿಳ್ಕೊಳ್ಳೋ ಹಾಗಿದ್ರೆ ಹೇಗೆ? ಆಪರೇಷನ್ ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡ್ತೀವಿ, ವಿ ಚೂಸ್ ದ ಕ್ಯಾಂಡಿಡೇಟ್. ಅಂದರೆ ಅವರು ಯಾವ ಸೂಟಬಲ್ ಇದ್ದರೆ ಅವ್ರನ್ನ ಕಂಪ್ಲೀಟ್ ಟೆಸ್ಟ್ ಎಲ್ಲ ಮಾಡಿಬಿಟ್ಟು ಯಾವ ಪ್ರಾಬ್ಲಮ್ಮು ಇಲ್ಲ, ಅನಸ್ತೇಷಿಯಕ್ ಫಿಟ್ನೆಸ್ ಇದೆ ಅಂತ ಆದಾಗ ನಾವು ಅವ್ರನ್ನ ಪ್ರಿಪೇರ್ ಮಾಡ್ತೀವಿ. ಪ್ರಿಪೇರ್ ಮಾಡಿ ಫಸ್ಟ್ ಫ್ಯೂ ಡೇಸ್ ಸ್ವಲ್ಪ ಲಿಕ್ವಿಡ್ ಡಯಟ್ ಎಲ್ಲ ಕೊಟ್ಬಿಟ್ಟು ಆಪ್ರೇಷನ್ ದಿವಸ ಅನಸ್ತೇಷಿಯಾ, ಫುಲ್ ಅನಸ್ತೇಷಿಯಾ, ಹೊಟ್ಟೆಯಲ್ಲಿ 5 ಹೋಲ್ಸ್ ಮಾಡಿ ಅದರಲ್ಲಿ ನಾವು ಆಪ್ರೇಷನ್ ಮಾಡ್ತೀವಿ. ಯೂಶ್ವಲಿ ಇವರೆಲ್ಲ ಪೇಷಂಟ್ಸು 2 or 3 days ಹಾಸ್ಪಿಟ್ಲಲ್ಲಿ ಇರ್ತಾರೆ. ದ ಪೇನ್ ಇಸ್ ಲೆಸ್, ನೋವು ಜಾಸ್ತಿ ಇರಲ್ಲ, ರಿಕವರಿ ಇಸ್ ಫಾಸ್ಟರ್. ಒಂದು ಸಲ ಆಪ್ರೇಷನ್ ಆದಮೇಲೆ ದೇ ವಿಲ್ ಬಿ ಆನ್ ಕೆಲವು ಸಲ ಲಿಕ್ವಿಡ್ಸು, ಕ್ಲಿಯರ್ ಫ್ಲೂಯಿಡ್ಸ್ ಇರ್ತಾರೆ. ಆಮೇಲೆ ಗ್ರ್ಯಾಜುವಲಿ ವಿತಿನ್ 3-4 weeks ದೇ ಗೆಟ್ ಬ್ಯಾಕ್ ಟು ನಾರ್ಮಲ್. ಒಂದೇ ಅಂತ ಹೇಳಿದರೆ ದ ಕ್ವಾಂಟಿಟಿ, ಎಷ್ಟು ಅವ್ರು ಊಟ ಮಾಡ್ತಾರೋ ಕೆಪಾಸಿಟಿ ಭಾಳ ಕಮ್ಮಿ ಆಗುತ್ತೆ. ಈಗ ನಾವು ನಾರ್ಮಲಿ 3 ಊಟ ಮಾಡ್ತಿದ್ರೆ ಇವ್ರ ಆಪ್ರೇಷನ್ ಆದಮೇಲೆ ದೇ ನೀಡ್ ಟು ಹ್ಯಾವ್ ಮೋರ್ ಫ್ರೀಕ್ವೆಂಟ್, ಸಣ್ಣ ಅಮೌಂಟ್ ಮೋರ್ ಫ್ರೀಕ್ವೆಂಟ್. ಬಟ್ ಇವಾಗ ಈ ಪ್ರೊಸೀಜರ್ ಅಂತ ಹೇಳುವಂಥದ್ದು ಒಂದು ಸುಮಾರು ಎಷ್ಟು ಹೊತ್ತು ಬೇಕಾಗ್ಬೋದು ಡಾಕ್ಟ್ರೆ? ಇದಕ್ಕೆ ಈ ಸ್ಲೀವ್ ರಿಸೆಕ್ಷನ್ ಅಂತ ಹೇಳಿದ್ರೆ ಸಾಧಾರಣ 1 to 2 hours, 1 ಗಂಟೆಯಿಂದ 2 ಗಂಟೆ ಆಪ್ರೇಷನ್ ಟೈಮ್ ಬೇಕಾಗುತ್ತೆ. ಕೆಲವು ಸಲ ಈ ಅನಸ್ತೇಷದವರು ದೇ ಟೇಕ್ ಲಿಟಲ್ ಮೋರ್ ಟೈಮ್, ಸೊ ಅಬೌಟ್ 2 hours ಅಂತ ಹೇಳ್ಬೋದು. ಡಾಕ್ಟ್ರ್, ಇವಾಗ ಒಂದು ಪ್ರಮುಖವಾಗಿರೋದು ಅಂತ ಹೇಳಿದ್ರೆ ಇದರೊಳಗೆ ಒಂದು ಅಪ್ಪರ್ ಲಿಮಿಟ್ ಅಂತ ಹೇಳುವಂಥದ್ದು, ವೆಯ್ಟ್ ಅಂತ ಹೇಳುವಂಥದ್ದು ಯಾವ ರೀತಿಯಲ್ಲಿ ಇಟ್ಕೊಂಡಿರ್ತೀರಾ, ಅಥವಾ ಲೋವರ್ ಲಿಮಿಟ್ ಅಂತ ಹೇಳುವಂಥದ್ದು ಲೀಸ್ಟ್ ಮಿನಿಮಮ್ ಇಷ್ಟಿರಲೇಬೇಕು ಅಂತ ಹೇಳುವಂಥದ್ದು ಆ ಥರದ್ದೇನಾದರೂ ಕಂಡೀಷನ್ ಇರ್ತದಾ? ಇದನ್ನು ಹೇಗೆ ಅರ್ಥ ಮಾಡ್ಕೋಬೋದು ಡಾಕ್ಟ್ರೆ? ಎಲ್ಲ BMI, ನಾವು ವೆಯ್ಟ್ ಮೇಲೆ ತೊಗೊಳ್ಳೋದಿಲ್ಲ. BMI ಅಂತ ಹೇಳಿದರೆ 30 ಮೇಲಿದ್ದರೆ
they are candidates. Before that, below that, we don't usually take them for bariatric surgery. ಓಕೆ. ಮೇಲೆ ಆಗಬೇಕಾದ್ರೆ ಜಾಸ್ತಿ ವೆಯ್ಟ್ ಜಾಸ್ತಿ ಆದ ಕೂಡಲೇ ನಮ್ಮ ತೊಂದರೆಗಳು ಜಾಸ್ತಿ, ಮೂಮೆಂಟ್ಸ್ ಕಷ್ಟ ಇರುತ್ತೆ. ಸೊ ವಿ ಹ್ಯಾವ್ ಟು ವೆರಿ ಕೇರ್ಫುಲ್. ಈಗ ಅಂದ್ಕೊಳ್ಳಿ ಒಂದು 250 ಕಿಲೋಸ್ ವೆಯ್ಟ್ ಅಂತ ಹೇಳಿದರೆ ಕೆಲಸ ನಾವು ಆಪ್ರೇಷನ್ ಥಿಯೇಟರ್ಸು ಎಲ್ಲ ನೋಡಬೇಕಾಗ್ತದೆ. ಸೊ ಹೈಯರ್ ದ ವೆಯ್ಟ್, ಮೋರ್ ದ ಪ್ರಾಬ್ಲಮ್. ದೇ ಆರ್ ಆಲ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ದೇ ಬಿಕಮ್, ಇವರೆಲ್ಲ ಏನಾಗುತ್ತೆ, ತುಂಬ ಜಾಸ್ತಿ ತೂಕ ಇದ್ದರೆ ಸರ್ಜಿಕಲ್ ರಿಸ್ಕ್ಸ್ ಆರ್ ಗೋಯಿಂಗ್ ಟು ಬಿಕಮ್ ಹೈಯರ್. ಓಕೆ, ಅಂತ ಹೇಳಿದ್ರೆ ಇವಾಗ ಯಾವ ರೀತಿಯಾದಂಥ ರಿಸ್ಕ್ಗಳು ಡಾಕ್ಟ್ರೆ? ರಿಸ್ಕ್ಗಳು ಅಂದರೆ ಅನಸ್ತೇಷಿಯಾ ಕೊಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಟೇಬಲ್ ಮೇಲೆ, ಈಗ ನಾವು ಟೇಬಲ್ ಮೇಲೆ ತುಂಬ ದಪ್ಪದವ್ರನ್ನ ಒಬ್ಬರು ಆಪ್ರೇಷನ್ ಟೇಬಲ್ ಹಾಕಿದರೆ ಮಲ್ಕೊಳ್ಬೇಕಾದ್ರೆ ಇಟ್ ಈಸ್ ಆಲ್ಸೋ ಪ್ರಾಬ್ಲಮ್. ಕೆಲವು ಸಲ ಅವರು ಸ್ಲಿಪ್ ಆಗ್ಬೋದು, ಚೆನ್ನಾಗಿ ಕಟ್ಟಿಡಬೇಕು, ದೆನ್ ದೇ ಕ್ಯಾನ್ ಹ್ಯಾವ್ ಸ್ಪ್ರೇನ್ಸ್, ಆಲ್ ದೀಸ್ ಪ್ರಾಬ್ಲಮ್ಸ್ ಆರ್ ದಿ. ಸೊ ವಿ ನೀಡ್ ಟು ಟೇಕ್, ನಾವು ಎಲ್ಲ ರೀತಿಯಲ್ಲೂ ಅವ್ರನ್ನ ಜಾಗ್ರತೆಯಲ್ಲಿ ನೋಡ್ಕೊಂಡ್ಬಿಟ್ಟು ಆಪ್ರೇಷನ್ ಟೇಬಲಲ್ಲಿ ವಿ ಹ್ಯಾವ್ ಟು ಪ್ಲ್ಯಾನ್. ಬಟ್ ಇದರೊಳಗೆ ಸಾಮಾನ್ಯವಾಗಿ ಇರುವಂಥ ಒಂದು ನಂಬಿಕೆ ಅಂತ ಹೇಳಿದ್ರೆ, ಇವಾಗ ಒಂದು ಹೊಟ್ಟೆ ಅಂತ ಹೇಳುವಂಥದ್ದು ಇವಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಸೈಜ್ ಇರಬಹುದು. ಸೊ ಅವರಿಗೆ ಇವಾಗ ಕೆಲವರು ಸಣ್ಣಕ್ಕಿರ್ತಾರೆ ಬಟ್ ತಿನ್ನೋದು ಜಾಸ್ತಿ ಆಗಿದೆ ಅಂತ ಹೇಳುವಂಥದ್ದಾಗಿರ್ಬೋದು. ಇವಾಗ ಎಷ್ಟೋ ಜನ ಇವಾಗ ಸ್ಥೂಲಕಾಯರು ಹೇಳೋ ಹಾಗೆಯೇ ನಾವು ತಿನ್ನೋದು ಬಹಳ ಕಮ್ಮಿ ತಿಂತೀವಿ, ಬಟ್ ಆದ್ರೂ ನಾವು ವಿಪರೀತವಾದಂಥ ವೆಯ್ಟ್ ಗೇನ್ ಆಗಿದೆ ಅಂತ ಹೇಳುವಂಥದ್ದೇ ಹೆಚ್ಚಾಗಿ ನಾವು ಕೇಳ್ತಾ ಇರ್ತೀವಿ. ಸೊ ಹಾಗಾಗಿ ನಂಬಿಕೆ ಇರ್ಬೋದು ಅಂತ ಹೇಳಿದ್ರೆ, ಅವರು ದಪ್ಪಗಿದ್ದಾರೆ ಬಟ್ ಇರುವಂಥದ್ದು ಅವರ ಸ್ಟಮಕ್ ಸೈಜು ಸಾಕಷ್ಟು ಕಮ್ಮಿನೇ ಇದೆ. ಇರುವಂಥ ಒಂದು ಸಣ್ಣ ಪ್ರಮಾಣದ ಸ್ಟಮಕ್ಕನ್ನು ನೀವು ಫರ್ದರ್ ಕಮ್ಮಿ ಮಾಡಿದ್ರೆ ಇನ್ನೆಷ್ಟು ಮಟ್ಟಿಗೆ ಅದನ್ನು ಜೀವನ ಮಾಡೋದಕ್ಕೆ ಸಾಧ್ಯ ಅಂತ ಹೇಳುವಂಥ ಪ್ರಶ್ನೆ ಬರ್ತಿಲ್ಲ. ನೀವು ಕರೆಕ್ಟಾಗಿ ಮಾತಾಡಿದ್ದೀರಿ. ಯಾಕಂದರೆ ನಾವು ಪೇಷಂಟ್ಸ್ ನೋಡ್ತೀವಲ್ಲ, ಹೆಚ್ಚಾಗಿ ದಪ್ಪ ಇದ್ದರೂ ಕೂಡ, ಈಗ ಒಂದು 35-40 ಕಿಲೋ ಅಂತ ಇಟ್ಕೊಳ್ಳಿ, ದಪ್ಪ ಇದ್ದರೂ ಕೂಡ 35-40 ಕಿಲೋ ದೇ ಆರ್ ಹೈಯರ್, 100-120. ಸೊ ಫಸ್ಟ್ ಏನು ಹೇಳೋದಂದರೆ, ನಾನು ಊಟನೇ ಮಾಡೋದಿಲ್ಲ ಡಾಕ್ಟ್ರೆ, ನಾನು ಜಾಸ್ತಿ ಊಟನೇ ಮಾಡೋದು. ದಿಸ್ ಇಸ್ ದ ಫಸ್ಟ್. ಹೆಚ್ಚಾಗಿ ದಪ್ಪದವ್ರು ಏನು ಹೇಳ್ತಾರೆ, ಅವರ ಪ್ರಕಾರ ಅವ್ರು ಊಟ ಮಾಡಲ್ಲ. ಸೊ ಏನು ಮಾಡ್ತಾರೆ, ಇಲ್ಲ ನಾನು ಊಟನೇ ಮಾಡಲ್ಲ ಬಟ್ ನಾನು ದಪ್ಪಾಗಿದೆ. ಸೊ ಇದರಲ್ಲಿ ಒಂದಿದೆ, ಊಟಕ್ಕೂ ದಪ್ಪ ಸೈಜಿಗೂ ಡೈರೆಕ್ಟ್ ಪ್ರಪೋರ್ಷನ್. 99% ದಪ್ಪ ಆಗಬೇಕು ಅಂತ ಹೇಳಿದರೆ, ಒಂದು ಊಟ ಜಾಸ್ತಿ ಮಾಡಿ ದಪ್ಪ ಆಗಬೇಕು, ಬೇರೆ ರೀತಿಯೇ ಇಲ್ಲ ಅದರಲ್ಲಿ. ಎಕ್ಸಸೈಸ್ ಅಂತ ಹೇಳಿದರೆ ನಾವೆಲ್ಲ ಪ್ರೊಫೆಷ್ನಲ್ಸು, ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಟು ಮಚ್ ಆಫ್ ಎಕ್ಸಸೈಸ್. ಸೊ ನಮ್ದೇನಂತ ಹೇಳಿದರೆ ಮೇನ್ಲಿ ಫುಡ್, ಎಕ್ಸಸೈಸ್ ಇಸ್ ಲೆಸ್. ಸೊ ಮೇನ್ಲಿ ಊಟ. ಈಗ ನೋಡಿ, ಕೆಲವರೆಲ್ಲ ನಾವು ಮಾತಾಡ್ಬೇಕಾದ್ರೆ ಹೇಳ್ತಾರೆ ಏನು ತೊಗೊಳ್ಳಲ್ಲ. ಐ ರಿಮೆಂಬರ್ ಸಂಬಡಿ ಹೂ ವಾಸ್ ಈ ಬಿ ಪಿ ಓದಲ್ಲಿ ನೈಟ್ ಕೆಲಸ ಮಾಡೋರು. ಸೊ ಶೀ ವಾಸ್ ಪುಟಿಂಗ್ ಆನ್ ವೆಯ್ಟ್. ಏನು ಮಾಡ್ತೀರಾ ಅಂತ ಹೇಳಿದರೆ, ಇಲ್ಲ ನಾನು ಊಟನೇ ಮಾಡಲ್ಲ. ಸೊ ಡ್ಯೂರಿಂಗ್ ದ ನೈಟ್ ಶಿಫ್ಟ್ ಶಿ ಯೂಸ್ ಟು ಹ್ಯಾವ್ 10 glasses ಆಫ್ ಲೈಮ್ ಜ್ಯೂಸ್. Each lime juice, 1 glass, contains about 200 calories. So 10 glasses ಅಂತ ಹೇಳಿದ್ರೆ ಮೋರ್ ದೆನ್ ನಮಗೆ ದಿವಸಕ್ಕೆ 1300-1500 ಕ್ಯಾಲರೀಸ್ ಬೇಕು. ಸೊ 10 ಗ್ಲಾಸಸಲ್ಲಿ ದಿವಸದ ರಿಕ್ವೈರ್ಮೆಂಟ್ ಆಗೋಯ್ತು. ಸೊ ಈಗ ಒನ್ ಮೋರ್ ದೆನ್ ದ್ಯಾಟ್. ಸೊ ದೆನ್ ಆನ್ ದ್ಯಾಟ್ ಯು ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್. ಸೊ ಕ್ಯಾಲರೀಸ್ ಆರ್ ಮೋರ್. ಸೊ ಏನಂತ ಹೇಳಿದ್ರೆ ಪರ್ಸೆಪ್ಷನ್ ಇಲ್ಲ, ನಾವ್ರಿಗೆ ಗೊತ್ತಾಗಲ್ಲ ನಾವು ತೊಗೊಳ್ತಾ ಇದ್ದೀವಿ ಅಂತ ಹೇಳಿ. ಯು ಗೋ ಫಾರ್ ಇದೊಂದು ಯೂಶಲಿ ಐ ಕೀಪ್ ಟೆಲಿಂಗ್ ಸಮ್ ಪೀಪಲ್, ಈ ಟ್ರಾವೆಲ್ ಮಾಡ್ತಾರಲ್ಲ ನಮ್ಮ ಆಲ್ ದಿಸ್ ಎಕ್ಸಿಕ್ಯೂಟಿವ್ಸ್ ಯು ಟ್ರಾವೆಲ್, ದೇ ಗೋಂಟ್ ಸ್ಟೇ ಇನ್ ಹೋಟೆಲ್ಸ್. ಜನರಲಿ ದೆರ್ ಇಸ್ ಅ ಬುಫೆ ಬ್ರೇಕ್ಫಾಸ್ಟ್. ಆ್ಯಂಡ್ ದ ಟೆಂಡೆನ್ಸಿ, ನೀವು ಕೂಡ ಹೋಗಿರ್ಬೋದು, ನಾವು ಹೋಗ್ತೀವಿ. ದ ಮೊಮೆಂಟ್ ಯು ಗೋ ಟು ಬುಫೆ ಬ್ರೇಕ್ಫಾಸ್ಟ್ ಏರಿಯಾ, ಫಸ್ಟ್ ಅಂತ ಹೇಳಿದ್ರೆ ಎಲ್ಲ ನಾವು ಒಂದು ದೋಸೆ ಇದೆ, ಆಮ್ಲೆಟ್ ಇದೆ, ದೆರ್ ಇಸ್ ಸಮ್ ಜ್ಯೂಸ್, ದೆರ್ ಇಸ್ ಸಮ್ ಇಡ್ಲಿ. ಸೊ ಯು ಟೆಂಡ್ ಟು ಸ್ಯಾಂಪಲ್ ಎವ್ರಿಥಿಂಗ್. ಆ್ಯಂಡ್ ದೀಸ್ ಸ್ಯಾಂಪ್ಲಿಂಗ್ ಮೇ ಬಿ ಅರೌಂಡ್ 2500 ಕ್ಯಾಲರೀಸ್ ಅಟ್ ದ ಎಂಡ್. ಬರೇ ಬ್ರೇಕ್ಫಾಸ್ಟ್ ವಿಲ್ ಟೇಕ್ ಕೇರ್ ಆಫ್ 1.5 days ಫುಡ್. ಸೊ ಈ ರೀತಿ ಏನಾಗುತ್ತೆ ಅಂದರೆ ಊಟದ್ದು ಗೊತ್ತಾಗಲ್ಲ ನಾವು ಏನು ಮಾಡ್ತೀವಿ ಅಂತ ಹೇಳಿ. ಸೊ ಇದು ಅಂಡರ್ಸ್ಟ್ಯಾಂಡಿಂಗ್, ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್ ಲೂಸಿಂಗ್ ವೇಟ್ ಅಂತ ಹೇಳಿದರೆ. ಬಟ್ ಕೆಲವರಲ್ಲಿ ಇವಾಗ ಈ ಹಾರ್ಮೋನ್ನಿಂದ ಇವಾಗ ಒಂದು ನಿಮಗೆ ವೆಯ್ಟ್ ಗೇನ್ ಆಗ್ತಿದೆ ಅಂತ ಹೇಳುವಂಥ ಒಂದು ಸಂದರ್ಭ ಇದ್ದರೆ ಅದನ್ನು ಹೇಗೆ ಐಡೆಂಟಿಫೈ ಮಾಡೋದು? 1%, ಲೆಸ್ ದೆನ್ 1% ಹಾರ್ಮೋನ್ ಪ್ರಾಬ್ಲಮ್ಸ್. ಏನು ಮಾಡ್ತಾರೆ ಅಂದರೆ ಜನರುಗಳು, ದೇ ವಾಂಟ್ ಟು ಕನೆಕ್ಟ್ ವಿತ್ ಎವ್ರಿಥಿಂಗ್. ನನಗೆ ಯಾವುದು ಸಿಸೇರಿಯನ್ ಸೆಕ್ಷನ್ ಆಪ್ರೇಷನ್ ಆಯಿತು, ನನ್ನ ದಪ್ಪ ಅದೇ, ಹಿಸ್ಟ್ರೆಕ್ಟಮಿ ಆಯ್ತು ದಪ್ಪ ಅದೇ, ನಾನು ಥೈರಾಯ್ಡ್ ಆಯ್ತು ನನಗೆ ದಪ್ಪ ಅದೇ. ಇದೆಲ್ಲ ಪರ್ಸೆಪ್ಷನ್. ಆ್ಯಕ್ಚುಲಿ ಸ್ಪೀಕಿಂಗ್ ಹಾರ್ಮೋನ್ ರಿಲೇಟೆಡ್ ಅಥವಾ ಜೀನ್ ರಿಲೇಟೆಡ್ ಈಸ್ ಎ ವೆರಿ ಸ್ಮಾಲ್ ನಂಬರ್ ಇದೆ, ಬಟ್ ದ ಅಮೌಂಟ್ ಈಸ್ ವೆರಿ ಸ್ಮಾಲ್. ಡ್ಯೂರಿಂಗ್ ದ ಟೆಸ್ಟ್ ವಿ ಕಮ್ ಟು ನೋ, ಬಟ್ ದೇ ಆರ್ ಲೆಸ್ ದೆನ್ 1%. 99% ಇಸ್ ಫುಡ್ ರಿಲೇಟೆಡ್. ಬಟ್ ಒಂದು ಪ್ರಮುಖವಾಗಿರುವಂಥ ಒಂದು ಅಂಶ ಇದರೊಳಗೆ ಬರೋದು ಅಂತ ಹೇಳಿದ್ರೆ, ನಿಮ್ಮ ಪ್ರಾಬ್ಲಮ್ ಇರೋದು ಒಂದು ಆಹಾರ ಸೇವನೆಯಲ್ಲೇ.
ಹಾಗಾಗಿ ಇವಾಗ ಆಹಾರ ಸೇವನೆಗೆ ಒಂದು ಅವಕಾಶ ಕೊಡದೇ ಇರುವಂಥದ್ದು ಅಥವಾ ಸಾಕಷ್ಟು ನಿರ್ಬಂಧ ಹಾಕುವಂಥ ಒಂದು ಪ್ರೊಸೀಜರ್ನ ಆಯ್ಕೆ ಮಾಡಿ ಅವರಿಗೆ ಕೊಟ್ಟಾಗ ಅವ್ರದ್ದು ಒಂದು ಸ್ವಲ್ಪ ಮಟ್ಟಿಗೆ ಅವರ ಜೀವನ ಅಂತ ಹೇಳುವಂಥದ್ದು ಹಿಂಸೆ ಆಗೋದಿಲ್ವಾ ಡಾಕ್ಟ್ರೇ? ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟು ನಾವು ಮನಸ್ಸು ಗಟ್ಟಿ ಮಾಡ್ಕೋಬೇಕು. ಈ ಜನರುಗಳು ಯಾರು ದಪ್ಪ ಇದ್ದಾರೋ ಅವರಿಗೆ ಫಸ್ಟ್ ನಾವು ಕೌನ್ಸಿಲ್ ಮಾಡಬೇಕು. ಏನು ಪ್ರಾಬ್ಲಮ್ ಏನು? ಊಟ. ಸೊ ನಾವು ಊಟ ಕಮ್ಮಿ ಮಾಡಿ ಅವರಾಗಿ ಡಯಟ್ ಮಾಡ್ತಾರೆ ಅಂತ ಆದರೆ, ಕಂಟಿನ್ಯೂಸ್ ಡಯಟಿಂಗ್ ಆದರೆ ದೇ ವಿಲ್ ಆಲ್ಸೋ, ಅವರು ಕೂಡ ವೆಯ್ಟ್ ಕಮ್ಮಿ ಆಗುತ್ತೆ. ಅದು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾವು ಆಪ್ರೇಷನ್ ಮಾಡ್ತಾ ಇರೋದು. ಸೊ ಫಸ್ಟ್ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಈ ರೀತಿ ನಾವು ಆಪ್ರೇಷನ್ ಮಾಡಿದರೆ ನಾವು ಊಟ ಕಮ್ಮಿ ತಿಂತೀವಿ, ನಾವು ವಿ ವಿಲ್ ಬಿಕಮ್ ಬೆಟರ್, ಹೆಲ್ತ್ ವೈಸ್ ಬೆಟರ್. ಸೊ ಇಫ್ ದೇ ಅಂಡರ್ಸ್ಟ್ಯಾಂಡ್, so it is important for me to convince them that they have to understand all these things. Generally speaking, nobody has rejected. And ಏನಾಗುತ್ತೆ ಅಂತ ಹೇಳಿದರೆ, ಒಂದು ಸಲ ಈ ಆಪರೇಷನ್ ಆದಮೇಲೆ ವಿದಿನ್ 10-15 ಡೇಸ್ ಅವರು ಊಟ ಕಮ್ಮಿ ತಿಂತಿದ್ರು ಕೂಡ ದೇ ಆರ್ ಸ್ಟ್ರಾಂಗರ್ ಆ್ಯಂಡ್ ದೇ ಸ್ಟಾರ್ಟ್ ಫೀಲಿಂಗ್ ಬ್ರೈಟರ್ ಆ್ಯಂಡ್ ಬೆಟರ್. ದೇ ಕ್ಯಾನ್ ಫೀಲ್ ದಟ್ ಪಾಸಿಟಿವ್ ಎನರ್ಜಿ. ಸೊ ಇಟ್ ಹೆಲ್ಪ್ಸ್. ಓಕೆ, ಬಟ್ ಇವಾಗ ಈ ಬೇರಿಯಾಟ್ರಿಕ್ ಸರ್ಜರಿಗೆ ಸಂಬಂಧಪಟ್ಟ ಹಾಗೆ ಇವಾಗ ಒಂದು ರಿಸ್ಕ್ ಅಂತ ಹೇಳುವಂಥದ್ದು ಏನಾದರೂ ಇರ್ತದ? ಇವಾಗ ಇದ್ರದ್ದು ಇವಾಗ ರಿಸಲ್ಟ್ ಅಂತ ಹೇಳುವಂಥದ್ದು ಅಥವಾ ಒಂದು ಔಟ್ಕಮ್ ಅಂತ ಹೇಳುವಂಥದ್ದು ಅದರೊಳಗೆ ಏನಾದರೂ ವ್ಯತ್ಯಾಸ ಅಂತ ಹೇಳಿ ಆಗುವಂಥ ಒಂದು ಚಾನ್ಸಸ್ನ ಇರ್ಬೋದಾ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಂಡು. ಎನಿ ಸರ್ಜರಿ ಸ್ವಲ್ಪ ಪ್ರಾಬ್ಲಮ್ಸ್ ಇರ್ಬೋದು. ಇದರಲ್ಲಿ ನಾವೆಲ್ಲ ಟೆಸ್ಟ್ ಮಾಡಿದ ಮೇಲೆ 1% ಆರ್ ಲೆಸ್ ದೆನ್ ದಟ್ ಕ್ಯಾನ್ ಹ್ಯಾವ್ ಪ್ರಾಬ್ಲಮ್ಸ್. ಕೆಲವು ಸಲ ಇನ್ನು ಈ ಆಪ್ರೇಷನ್ಸಲ್ಲಿ ಈ ಬ್ಲೀಡಿಂಗ್ ಆಗ್ಬೋದು ಅಥವಾ ಲೀಕ್ ಅಂತಿದೆ, ಈ ನಾವು ಜಾಯಿನ್ ಮಾಡ್ತೀವಲ್ಲ, ದೀಸ್ ಆರ್ ಸಮ್ ಪ್ರಾಬ್ಲಮ್ಸ್ ಫಾರ್ ವಿಚ್ ವಿ ಹ್ಯಾವ್ ಟು ಟೇಕ್ ಕೇರ್. ಬಟ್ ದೇ ಆರ್ ವೆರಿ ಮೈನರ್ ಪ್ರಾಬ್ಲಮ್ಸ್ ಪ್ರೊವೈಡೆಡ್ ಆಲ್ ಕೇರ್, ಎಲ್ಲ ಕೇರ್ ತೊಗೊಂಡು ನಾವು ಆಪ್ರೇಷನ್ ಮಾಡಿದರೆ ದೀಸ್ ಆರ್ ಮೈನರ್ ಇಶ್ಯೂಸ್. ಓಕೆ, ಬಟ್ ಇವಾಗ ಸಾಮಾನ್ಯವಾಗಿ ಈ ರೀತಿಯಾಗಿ ಒಂದೊಮ್ಮೆ ಇದನ್ನು ಒಂದು ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿ ಮಾಡಿದಾದ್ಮೇಲೆ ಇದು ಲೈಫ್ ಟೈಮ್ ಅಂತ ಹೇಳುವಂಥದ್ದು, ಲೈಫ್ ಲಾಂಗ್ ಅಂತ ಹೇಳುವಂಥದ್ದು, ಅಥವಾ ಈಗ ಮತ್ತೊಮ್ಮೆ ಇವಾಗ ವೆಯ್ಟ್ ಗೇನ್ ಆಗುವಂಥ ಒಂದು ಚಾನ್ಸಸ್ ಇರ್ಬೋದಾ ಡಾಕ್ಟ್ರೆ? ಏನು ಮಾಡಬೇಕು ಅಂತ ಹೇಳಿದರೆ, ಮೇನ್ ಈಸ್ ಊಟ. ನಾವೇನು ಮಾಡಿದ್ದೀವಿ, ಹೊಟ್ಟೆಯನ್ನು ಸಣ್ಣ ಮಾಡಿದ್ದೀವಿ ಊಟ ಕಮ್ಮಿ ಮಾಡೋಕ್ಕೆ. ಸೊ ಗ್ರ್ಯಾಜುವಲಿ ಏನಾಗ್ತದೆ, ಇದು ಕೂಡ ಸ್ವಲ್ಪ ದೊಡ್ಡದಾಗ್ಬೋದು. ಆಮೇಲೆ ಏನಾಗುತ್ತೆ ಅಂದರೆ, ಈಗ ಒಂದು ಸಲ 1-1.5 ವರ್ಷದಲ್ಲಿ ಪೇಷಂಟ್ ಹ್ಯಾಸ್ ಲಾಸ್ಟ್ ಅರೌಂಡ್ 40% ಆಫ್ ದ ವೇಟ್. ಸಂಬಡಿ ಹೂ ಈಸ್ 140 kilos ಹ್ಯಾಸ್ ಕಮ್ ಟು ಲೆಟ್ ಅಸ್ ಸೇ 80 kilos. ಹಿ ಈಸ್ ವೆರಿ ಹ್ಯಾಪಿ. ಸೊ ಈ ರೀತಿ ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ಕಮ್ಮಿ ಆಗೋಯ್ತು, ನಾನು ಚೆನ್ನಾಗಿದ್ದೀನಿ, ರಿಲ್ಯಾಕ್ಸೇಷನ್ ಮೇ ಸ್ಟಾರ್ಟ್. ಆಯ್ತಪ್ಪ, ಲೆಟ್ ಮಿ ಹ್ಯಾವ್ ಒನ್ ಕೋಕ್, ಲೆಟ್ ಮಿ ಹ್ಯಾವ್ ಒನ್ ಸ್ವೀಟ್. ಈ ರೀತಿ ರಿಲ್ಯಾಕ್ಸೇಷನ್ ಶುರುವಾದ ಕೂಡಲೇ ದೆನ್ ದೇ ಕ್ಯಾನ್ ಸ್ಟಾರ್ಟ್ ಪುಟಿಂಗ್ ಆನ್ ವೆಯ್ಟ್. ಸೊ ಫೇಲ್ಯೂರ್ಸ್ ಆರ್ ಓನ್ಲಿ ಡ್ಯೂ ಟು ಮೈಂಡ್. ಸೊ ಈ ಪೇಷಂಟ್ಸ್ ಏನು, ನಾವು ರೆಗ್ಯುಲರ್ ಆಗಿ ಅವರಿಗೆ ಕೌನ್ಸಿಲ್ ಮಾಡಬೇಕು. ರೆಗ್ಯುಲರ್ ಆಗಿ ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್. ಬಿಕಾಸ್ ನಮಗೇನು ಲಾಂಗ್ ಟರ್ಮ್ ರಿಸಲ್ಟ್ 5 years 10 years ಆಗಬೇಕಂದ್ರೆ ಇಟ್ ಡಿಪೆಂಡ್ಸ್ mainly on the patients. They have to understand that food is the problem and they need to continue taking care of the food. ಓಕೆ, ಬಟ್ ಒಂದು ಫಂಡಮೆಂಟಲ್ ಕ್ವೆಶ್ಚನ್ ಡಾಕ್ಟ್ರೆ. ಇವಾಗ ಸಾಮಾನ್ಯವಾಗಿ ಇವಾಗ ಅನೇಕ ಫ್ಯಾಮಿಲಿಗಳಲ್ಲೂ ನಾವು ನೋಡೋ ಹಾಗೆಯೇ ಇವಾಗ ಒಂದು ಸೇವಿಸುವಂಥ ಒಂದು ಆಹಾರ ಅಂತ ಹೇಳುವಂಥದ್ದು, ಅದರದ್ದೊಂದು ಕ್ವಾಂಟಿಟಿ ಅಂತ ಹೇಳುವಂಥದ್ದು ಜನರಲ್ ಆಗಿಯೇ ಸ್ವಲ್ಪ ಜಾಸ್ತಿಯಾಗಿ ಇರುವಂಥ ಒಂದು ಚಾನ್ಸಸ್ ಇರಬಹುದು. ಸೊ ಕೆಲವರಲ್ಲಿ ಇವಾಗ ಒಂದು ತಿನ್ನುವಂಥ ಒಂದು ಪದ್ಧತಿ ಅಂತ ಹೇಳುವಂಥದ್ದಾಗಲಿ, ಇದ್ರದ್ದು ಒಂದು ಜೆನೆಟಿಕ್ ಒಂದು ಡಿಸ್ಪೊಸಿಷನ್ ಇದೆ ಅಂತ ಹೇಳುವಂಥದ್ದಿದ್ದರೆ ಅಂಥವರಲ್ಲಿ ಇವಾಗ ಅದನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಬೋದು? ಅವರಿಗೆ ಇವಾಗ ಒಂದು ವೆಯ್ಟ್ ಗೇನ್ ಆಗುವಂಥದ್ದು ಒಂದು ಪ್ರಕ್ರಿಯೆ, ಅದರ ಜೊತೆಗೆ ಇವಾಗ ಅವ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳುವಂಥದ್ದು ಅದು ಆಹಾರ ಸೇವನೆಯಲ್ಲಿ ಅದರದ್ದು ಇನ್ನೊಂದು ಪ್ರಕ್ರಿಯೆ. ಇವೆರಡನ್ನು ಹೇಗೆ ಸಮತೋಲನ ಮಾಡಬಹುದು? ನಾವು ಹೊಟ್ಟೆ ಒಂದ್ಸಲ ಸಣ್ಣದು ಮಾಡಿದ ಕೂಡಲೇ ಸ್ವಲ್ಪ ಕ್ವಾಂಟಿಟಿ ತಗೊಂಡು ಕೂಡಲೇ ಹೊಟ್ಟೆ ಫುಲ್. ಸೊ ದ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಇನ್ ಈಟಿಂಗ್ ಸ್ಮಾಲ್ ಕ್ವಾಂಟಿಟಿ. ಈಗ ನಾವೇನು ಹೇಳ್ತೀವಿ, ನಮ್ಮ ಜಠರದಲ್ಲಿ 1.5 ಲೀಟರ್ ಕೆಪಾಸಿಟಿ ಇದ್ದರೆ ಒಂದು ಮೃಷ್ಟಾನ್ನ ಭೋಜನ ಮಾಡಿದರೆ ಫುಲ್ ಆಯಿತು ಅಂತ ಅಂದ್ಕೊಂಡಿರ್ತೀವಲ್ಲ, ಇದರಲ್ಲಿ ಒಂದು ಸ್ವಲ್ಪ ಒಂದು ಬಿಗಿನಿಂಗಲ್ಲಿ ಅರ್ಧ ಅಥವಾ 1 ಇಡ್ಲಿ ತೊಗೊಂಡ್ರೆ ಐ ಆಮ್ ಫುಲ್, ಐ ಕಾಂಟ್ ಈಟ್ ಎನಿ ಮೋರ್. ಸೊ ಆ ರೀತಿ ಆಗ್ತದೆ. ಸೊ ದೇ ಆರ್ ಸ್ಯಾಟಿಸ್ಫೈಡ್, ಸ್ವಲ್ಪ ಊಟ ಮಾಡಿಯೇ ಸ್ಯಾಟಿಸ್ಫೈ ಆಗಿರ್ತಾರೆ ಅವರು. ಬಟ್ ಇದರೊಳಗೆ ಇವಾಗ ನಾನ್ ಸರ್ಜಿಕಲ್ ಪ್ರೊಸೀಜರ್ಸ್ ಅಂತ ಹೇಳಿದ್ರೆ ನೀವು ಡಯಟ್ ಕಂಟ್ರೋಲ್ ಮಾಡಬಹುದು, ಅದರೊಟ್ಟಿಗೆ ಇವಾಗ ಬೇರೆ ರೀತಿಯಾದಂಥ ಒಂದು ಮೆಡಿಕೇಷನ್ ತೊಗೊಳ್ಳೋಂಥ ಒಂದು ಅವಕಾಶಗಳನ್ನು ಇರ್ಬೋದಾ? ಅಥವಾ ಹಸಿವೆ ಕಡಿಮೆ ಆಗಲಿಕ್ಕಾಗಲಿ ಅಥವಾ ಸೇವಿಸುವಂಥ ಆಹಾರದೊಂದು ಒಂದು ಲಾಂಗಿಂಗ್ ಅಂತ ಏನಿರ್ತದೆ ಅದನ್ನು ಕಮ್ಮಿ ಮಾಡಲಿಕ್ಕಾಗಿ ಏನಾದರೂ ಮೆಡಿಕೇಷನ್ಸ್ ಇರಬಹುದಾ? ಅಥವಾ ಇವಾಗ ಬೇರೆ ಒಂದು ಕೊಬ್ಬು ಮಾತ್ರ ಇವಾಗ ಹೊರಗಡೆ ತೆಗೆದುಬಿಟ್ಟು ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೆ ಅವಕಾಶಗಳಿರ್ಬೋದಾ? ಇಂಥದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೇಳಿ ಇವಾಗ ಸಾಕಷ್ಟು ಪೇಷಂಟ್ಸ್ಗಳು ಪ್ರಯತ್ನ ಪಡ್ತಾನೆ ಇರ್ತಾರೆ. ಒಂದು ಸರ್ಜರಿನ ಅವಾಯ್ಡ್ ಮಾಡೋಕ್ಕಾದ್ರೆ ಒಳ್ಳೆಯದೇನ ಹೇಳುವಂಥದ್ರೊಳಗೆ ಅಂಥ ಅವಕಾಶಗಳು ನಿಜವಾಗ್ಲೂ ಇದೆಯಾ ಡಾಕ್ಟ್ರೆ?
ಒಂದು ಅಂತ ಹೇಳಿದರೆ ನಂಬರ್ 1 ಈಸ್ ಫುಡ್. ಈಗ ಯಾರಾದರೂ ಡಯಟ್ ಮಾಡ್ತೀನಿ, ನಾವು ಕಂಟಿನ್ಯೂಸ್ಲಿ ಡಯಟ್ ಮಾಡ್ತೀನಿ ಅಂತ ಹೇಳಿದರೆ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಆಗುತ್ತೆ. ಮೆಡಿಸಿನ್ಸ್ ಯಾವುದು ಸಕ್ಸಸ್ಫುಲ್ ಇಲ್ಲ. ಈಗ ತುಂಬ ಡ್ರಗ್ಸ್ ಇಂಟ್ರೊಡ್ಯೂಸ್ ಆಗಿದೆ, ಯಾವ ಡ್ರಗ್ಸು ಹ್ಯಾವ್ ನಾಟ್ ಕಮ್ ಇನ್ ಫೇವರ್ ಆಫ್ ಲೂಸಿಂಗ್ ವೆಯ್ಟ್. ಸೊ ಅದು ಡ್ರಗ್ಸ್ ಹೋಗಿದೆ. ಇನ್ನೊಂದು ಫ್ಯಾಟ್ ಅಂತ ಹೇಳಿದರೆ, ಈ ಬೆರಿಯಾಟ್ರಿಕ್ ಸರ್ಜರಿಯಲ್ಲಿ ಫ್ಯಾಟ್ ರಿಮೂವಿಂಗ್ ಅಲ್ಲ. ಈ ಕೆಲವರು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರೆ, ಅಬ್ಡಾಮಿನೋಪ್ಲಾಸ್ಟಿ ಅಂಥದ್ದೆಲ್ಲ. ಅದು ಫ್ಯಾಟ್, ಅದು ಬೆರಿಯಾಟ್ರಿಕ್ ಸರ್ಜರಿ ಅಲ್ಲ, ಅದು ಓನ್ಲಿ ಫಾರ್ ರಿಮೂವರ್. ಅದು ಪ್ಲಾಸ್ಟಿಕ್ ಸರ್ಜನ್. ಈ ಲೈಪೋಸಕ್ಷನ್ ಆ್ಯಂಡ್ ಅಬ್ಡಾಮಿನೋಪ್ಲಾಸ್ಟಿ ಅಂತಿದೆ. ಈಗ ಕೈ ದಪ್ಪ ಆಗಿದೆ, ಹೊಟ್ಟೆ ದಪ್ಪ ಆಗಿದೆ, ದಟ್ ಈಸ್ ನಾಟ್ ಬೆರಿಯಾಟ್ರಿಕ್ ಸರ್ಜರಿ. ಅದರಲ್ಲಿ ಏನು, ನಾವು ಫ್ಯಾಟನ್ನು ತೆಗೆದುಬಿಡ್ತೀವಿ. ದಟ್ ಈಸ್ ಡನ್ ಬೈ ಕಾಸ್ಮೆಟಿಕ್ ಸರ್ಜನ್ಸ್. ಸೊ ಆಲ್ಟರ್ನೇಟಿವ್ ಅಂತ ಹೇಳಿದರೆ, ದ ಓನ್ಲಿ ಆಲ್ಟರ್ನೇಟಿವ್ ಇಸ್ ಫುಡ್. ದಟ್ ಈಸ್ non-operative. Strict diet, long term and continuous will succeed. ಬಟ್ ಇವರಿಗೆ ಇವಾಗ ಕೆಲವರಿಗೆ ವಿಪರೀತವಾದಂಥ BMI ಇದೆ ಅಂತ ಹೇಳುವಂಥ ಒಂದು ಸಂದರ್ಭದಲ್ಲೂ ಸಹ ಇವಾಗ ನೀವು ಒಂದೇ ಸಿಟ್ಟಿಂಗಲ್ಲಿ ಅಂತ ಹೇಳುವಂಥದ್ದಾಗಲಿ ಅಥವಾ ಒಂದೇ ಪ್ರೊಸೀಜರ್ ಅಂತ ಹೇಳುವಂಥದ್ರೊಳಗೆ ಆಗಿ ಇವಾಗ ಬೇರಿಯಾಟ್ರಿಕ್ ಸರ್ಜರಿ ಮಾಡುವಂಥದ್ದು ಅಥವಾ ಇವಾಗ ಹಂತವಾಗಿ ಇವಾಗ ಮಲ್ಟಿಪಲ್ ಸೆಷನ್ಸ್ ಅಂತ ಮಾಡುವಂಥ ಅವಶ್ಯಕತೆ ಏನಾದ್ರು ಇರ್ಬೋದಾ ಡಾಕ್ಟ್ರೆ? ತುಂಬ ಫ್ಯಾಟ್ ಇದ್ದವ್ರಿಗೆ ಇರ್ತದೆ. ಅದರಲ್ಲಿ ನೌ ಡೇಸ್ ದ ಬೆಸ್ಟ್ ಈಸ್ ಸ್ಲೀವ್. ನಾವು ಹೇಳಿದ್ನಲ್ಲ, ಹೊಟ್ಟೆ ಸಣ್ಣದು ಮಾಡೋದು. ಒಂದು ಸ್ಟೇಜ್ ಬಂದ ಮೇಲೆ ದೆನ್ ದೇ ಕ್ಯಾನ್ ಲುಕ್ ಫಾರ್ ಬೈಪಾಸ್ ಆರ್ ಸಮಥಿಂಗ್ ಲೈಕ್ ದಟ್. ಬಟ್ ಕೆಲವು ಸಲ ಈ ಗ್ಯಾಸ್ಟ್ರಿಕ್ ಬಲೂನ್ ಅಂತಿದೆ, ಅದು ಟೆಂಪರರಿ ಮೆಥಡ್. ಒಳಗೆ ಒಂದು ಟೆಂಪರರಿ ಬಲೂನ್, ಎಂಡೋಸ್ಕೋಪಿಲೆ ಬಲೂನ್ ಹಾಕಿ ಟೆಂಪರರಿ ಮೆಥಡ್. ಇಟ್ ಇಸ್ ಟೆಂಪರರಿಲಿ ಯೂಸ್ಫುಲ್ ಫಾರ್ 3-4 months. ಓಕೆ, ಫಾರ್ ಲೂಸಿಂಗ್ ವೆಯ್ಟ್ ಅದೊಂದಿದೆ. So these are all the other methods what we have. But the main thing is bariatric surgery with the options. ಓಕೆ, ಬಟ್ ಇವಾಗ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳುವಂಥದ್ದು ಇವಾಗ ಅದನ್ನು ಒಂದೇ ರೀತಿಯಲ್ಲಿ ಮಾಡಲಾಗುವಂಥದ್ದು ಅಥವಾ ಅದರೊಳಗೆ ಏನಾದರೂ ಫರ್ದರ್ ಆಪ್ಷನ್ಸ್ ಅಂತ ಏನಾದರೂ ವೇರಿಯಬಲ್ಸ್ ಅಂತ ಏನಾದರೂ ಇದೆಯಾ ಡಾಕ್ಟ್ರೆ? ಇಲ್ಲ, ಲ್ಯಾಪ್ರೋಸ್ಕೋಪಿ ಈಗ ಬೆರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿದರೆ ತುಂಬ ವರ್ಷ ಹಿಂದೆ ಕೂಡ ಇತ್ತು ಬೆರಿಯಾಟ್ರಿಕ್ ಸರ್ಜರಿ. ಇಟ್ ವಾಸ್ ನಾಟ್ ಪಾಪ್ಯುಲರ್. ಆಗೇನಾಗ್ತಿತ್ತು, ದೊಡ್ಡ ಕಟ್, ಒನ್ ಎಂಡ್ ಟು ಒನ್ ಎಂಡ್. ಈಗ ದಪ್ಪ ಇದ್ದವರು ದೇರ್ ಸೈಜ್ ಇಸ್ ಬಿಗರ್, ಸೊ ಇನ್ಸಿಷನ್ ವಿಲ್ ಬಿ ಒನ್ ಎಂಡ್ ಟು ಒನ್ ಎಂಡ್. ಅದನ್ನು ಇಟ್ ವಾಸ್ ನಾಟ್ ಪಾಪ್ಯುಲರ್ ಮೊದಲು. ದ ಸೇಮ್ ಆಪರೇಷನ್ಸ್ ವಾಟ್ ವಾಸ್ ಡನ್ ಸಮ್ 30-40 years ago ಈಸ್ ಡನ್ ಟುಡೇ ವಿತ್ ಕೀ ಹೋಲ್ಸ್. ಸೊ ಈಗ ಒಂದು ಲಾಸ್ಟ್ 20 yearsಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಪಾಪ್ಯುಲರ್ ಆದಮೇಲೆ this operation has become popular. So bariatric surgery is popular in the last 10-15 years. Because of laparoscopy, ಏನಾಗಿದೆ, ನೋವು ಕಡಿಮೆ ಆಗಿದೆ, ಬೇಗ ಡಿಸ್ಚಾರ್ಜ್ ಆಗ್ಬೋದು. ದ ಸೇಮ್ ಥಿಂಗ್ ಈಸ್ ಡನ್ ಆ್ಯಂಡ್ ಸೊ ದ ರಿಕವರಿ ಈಸ್ ಬೆಟರ್. ಸೊ ಪೀಪಲ್ ಆರ್ ಹ್ಯಾಪಿ. ಸೊ ಇಟ್ಸ್ ಬಿಕಮಿಂಗ್ ಮೋರ್ ಪಾಪ್ಯುಲರ್. ಓಕೆ, ಬಟ್ ಇವಾಗ ಈ ಬೇರಿಯಾಟ್ರಿಕ್ ಸರ್ಜರಿ ಮಾಡುವಂಥ ಒಂದು ಬೇರಿಯಾಟ್ರಿಕ್ ಸರ್ಜನ್ ಅಂತ ಹೇಳಿದ್ರೆ ಅವರು ಯಾರು ಡಾಕ್ಟರ್ ಅಂತ ಹೇಳಿದ್ರೆ ಹೇಗೆ ಐಡೆಂಟಿಫೈ ಮಾಡುವಂಥದ್ದು? ಸಂಬಡಿ ಯಾಗ ಲ್ಯಾಪ್ರೋಸ್ಕೋಪಿ ಎಕ್ಸ್ಪೀರಿಯನ್ಸ್ ಇರಬೇಕು, ಆಮೇಲೆ ಬೆರಿಯಾಟ್ರಿಕ್ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ಲ್ಯಾಪ್ರೋಸ್ಕೋಪಿ ಎಕ್ಸ್ಪೀರಿಯನ್ಸ್ ಇದ್ದವರು ಬೆರಿಯಾಟ್ರಿಕ್ ಸರ್ಜರಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ದೆನ್ ದೇ ಬಿಕಮ್ ಫಸ್ಟ್ ಎ ಸರ್ಜನ್, ಲ್ಯಾಪ್ರೋಸ್ಕೋಪಿ ಆ್ಯಂಡ್ ಬೆರಿಯಾಟ್ರಿಕ್ ಸರ್ಜರಿ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು ಆ್ಯಂಡ್ ಆಲ್ಸೋ ಯು ನೀಡ್ ಎ ಟೀಮ್. ನಿಮಗೆ ಯು ನೀಡ್ ಒನ್ ಫಿಸಿಷಿಯನ್, ಎಂಡೋಕ್ರೈನಾಲಜಿ, ನ್ಯೂಟ್ರಿಷನ್, ಕೌನ್ಸಿಲಿಂಗ್ ಎಲ್ಲ ಒಂದು ಗ್ರೂಪ್ ಬೇಕು. ಇಟ್ ಈಸ್ ನಾಟ್ ಓನ್ಲಿ ಸರ್ಜರಿ, ಯು ನೀಡ್ ಎ ಟೀಮ್ ಆಫ್ ಪೀಪಲ್ ಹೂ ಕ್ಯಾನ್ ಹೆಲ್ಪ್ ದ ಪೇಷಂಟ್ಸ್. ಬಟ್ ನಾವು ಕೆಲವೊಂದು ಸ್ಟೋರಿಗಳು, ಭಯಾನಕವಾದಂಥ ಸ್ಟೋರಿಗಳು ಸಾಮಾನ್ಯವಾಗಿ ನಾವು ಬೇರಿಯಾಟ್ರಿಕ್ ಸರ್ಜರಿಗೆ ಸಂಬಂಧಪಟ್ಟಂಗೆ ಕೇಳಿರೋದು ಅಂತ ಹೇಳಿದ್ರೆ, ನೀವು ಎಷ್ಟು ಸುಲಭದಲ್ಲಿ ಅವ್ರನ್ನ ಒಪ್ಪಿಸಿ ಎಷ್ಟು ಸುಲಭದಲ್ಲಿ ಸರ್ಜರಿ ಮಾಡ್ತಿರೋ ಅಷ್ಟೇ ಕಷ್ಟಕರವಾಗಿ ಅದರ ಪೋಸ್ಟ್ ಸರ್ಜರಿ ಅವ್ರ ಲೈಫ್ ಸ್ಟೈಲನ್ನು ಒಂದು ನಾರ್ಮಲ್ಸಿಗೆ ತರಿಸ್ಕೊಳ್ಳೋದ್ರೊಳಗೆ ಸಾಕಷ್ಟು ಕಷ್ಟಪಡ್ತಾರೆ. ಅದಕ್ಕೆ ಒಂದು ಮಾನಸಿಕವಾಗಿ ವಿಪರೀತವಾದಂಥ ಒತ್ತಡ ಇರ್ತದೆ, ಅವ್ರಿಗೆ ಸಾಕಷ್ಟು ತಳಮಳಕ್ಕೆ ಒಳಗಾಗ್ತಾರೆ ಅಂತ ಹೇಳುವಂಥದ್ದು. ಇದು ಎಲ್ಲರಲ್ಲೂ ಕಾಣುವಂಥದ್ದು ಅಥವಾ ಕೆಲವರಲ್ಲಿ ಕಾಣುವಂಥದ್ದು? ಇದು ಯಾರಲ್ಲೂ ಕಾಣಲ್ಲ. ಯಾರಲ್ಲೂ ಕೇಳಿದ್ರೆ ಎಲ್ಲ ಸರಿ ಹೋದ್ರೆ ಅವರ ಎಂಥ್ಯೂಸಿಯಾಸಮ್ ಇದೆಲ್ಲ. ಈಗ ಬರ್ತಾರೆ ಅಂತ ಇಟ್ಕೊಳ್ಳಿ, ಒಬ್ಬ ದಪ್ಪದವರು ಅವರು ಮನ್ಸು ಮಾಡಿ ಬಂದಿದ್ದಾರೆ ನನಗೆ ವೆಯ್ಟ್ ಕಡಿಮೆ ಮಾಡಬೇಕು ಅಂತೇಳಿ. ಫಸ್ಟ್ ಏನು ಅಂತ ಹೇಳಿದ್ರೆ, ಈ ಫ್ಯಾಮಿಲಿ ಮೆಂಬರ್ಸ್ ಎಕ್ಸೆಪ್ಟ್ ಮಾಡ್ಕೋಬೇಕು. ಹಸ್ಬೆಂಡ್, ವೈಫ್, ಚಿಲ್ಡ್ರನ್, ಪೇರೆಂಟ್ಸ್ ಎಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಈಗ ದಪ್ಪದವರು ಡಿಸೈಡ್ ಮಾಡಿದ್ದಾರೆ ನನಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತೇಳಿ. ಆ್ಯಕ್ಚುಲಿ ಅವ್ರು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. 10-15 days ಯು ಕ್ಯಾನ್ ಸಿ ದ ಎಕ್ಸೈಟ್ಮೆಂಟ್ ಆ್ಯಂಡ್ ಚೇಂಜ್ ಇನ್ ಪರ್ಸ್ನಾಲಿಟಿ, ಕಂಪ್ಲೀಟ್ ಪರ್ಸ್ನಾಲಿಟಿ ಚೇಂಜ್. ನಾನು ಇಲ್ಲಿವರೆಗೆ ಐ ಹ್ಯಾವ್ ನಾಟ್ ಸೀನ್ ಪೇಷಂಟ್ಸ್ ಹು ಆರ್ ಅನ್ಹ್ಯಾಪಿ ಆಫ್ಟರ್ ದಟ್. ದೇ ಆರ್ ವೆರಿ ಹ್ಯಾಪಿ ವಿತ್ ವಾಟ್ ದೇ ಆರ್ ಡೂಯಿಂಗ್. ಸೊ ದಿಸ್ ಇಸ್, ಐ ಥಿಂಕ್ ದಟ್ ಇಸ್ ರಾಂಗ್. ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಕೆಲವು ಸಲ ಏನಾಗುತ್ತೆ, ಯು ಹಿಯರ್ ಇನ್ ಪೇಪರ್ ಸಮ್ ಪ್ರಾಬ್ಲಮ್ಸ್, ಕೆಲವು ಸಲ ಕಾಂಪ್ಲಿಕೇಶನ್ಸ್ ಹೇಳಿದಲ್ಲ.
1% or something. ಹಾಗೇನಾದ್ರೂ ಆಗಿದ್ರೆ ದೆನ್ ಇಟ್ಸ್ ಡಿಫ್ರೆಂಟ್. ಓಕೆ, ಬಟ್ ಇವಾಗ ಈ ಸರ್ಜರಿ ಅಂತ ಹೇಳುವಂಥದ್ದನ್ನೇ ಅದು ಒಂದು ಪೇನ್ಫುಲ್ ಪ್ರೊಸೀಜರ್ ಆಗಿರ್ತದಾ ಅಥವಾ ನೋವು ಅಂತ ಹೇಳುವಂಥದ್ದು ಇರ್ತದ? ಎಷ್ಟು ದಿನಗಳು ಬೇಕಾಗ್ತದೆ ಸ್ವಲ್ಪ ಮಟ್ಟಿಗೆ ನಾರ್ಮಲ್ಸಿಗೆ ಬರೋದಕ್ಕೆ ಡಾಕ್ಟ್ರೆ? ನಮ್ಮಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಅನಸ್ತೇಷಿಯಾ ಟೈಮಲ್ಲಿ ಯಾರಿಗೂ ನೋವಾಗಲ್ಲ. ಆಪ್ರೇಷನ್ ಟೈಮಲ್ಲಿ ಈಗ ಡೇ 1 ಆಪ್ರೇಷನ್ ದಿವಸ ಅಥವಾ ಆಪ್ರೇಷನ್ ನೆಕ್ಸ್ಟ್ ಡೇ ಆರೊಂದು 2 ದಿವಸದಲ್ಲಿ ದೇ ಆರ್ ರೆಡಿ ಫಾರ್ ಡಿಸ್ಚಾರ್ಜ್. ಓಡಾಡ್ತಾ ಇರ್ತಾರೆ. ಸಾಯಂಕಾಲ ನೋವಿಗೆ ನಾವು ಮಾತ್ರೆಗಳು ಕೊಡ್ತೀವಿ. ಲಿಕ್ವಿಡ್ ಇಂಟೇಕ್ ವಿಲ್ ಬಿ ದೇರ್, ಲಿಮಿಟೆಡ್ ಇಂಟೇಕ್, ಬಟ್ ಮೂಮೆಂಟ್ಸಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಇನ್ಫ್ಯಾಕ್ಟ್ ನನಗೆ ಕೇಳಿದರೆ ಪೇನ್ ಇಸ್ ನಾಟ್ ಅ ಪ್ರಾಬ್ಲಮ್. ಬಟ್ ಡಾಕ್ಟರ್, ಇವಾಗ ಒಂದು ಸಾಮಾನ್ಯವಾಗಿ ಇವಾಗ ಅನೇಕ ಜನಗಳಿಗೆ ಈ ಥರದೊಂದು ಒಬೆಸಿಟಿ ಪ್ರಾಬ್ಲಮ್ ಇದೆ. ನೀವು ಹೇಳಿದಾಗೇ BMI ಅಂತ ಹೇಳುವಂಥದ್ದು ಸ್ವಲ್ಪ ಅತಿಯಾಗೇ ಇರುವಂಥದ್ದು ಇರ್ತದೆ. ಕೆಲವರಿಗೆ ಇವಾಗ ಅದನ್ನು ಸೂಕ್ತವಾಗಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲದೆ ಇರ್ಬೋದು. ಬಟ್ ಬೇರಿಯಾಟ್ರಿಕ್ ಸರ್ಜರಿ ಬಗ್ಗೆ ತಿಳ್ಕೊಂಡಿದ್ದಾರೆ. ಅದನ್ನು ಇವಾಗ ಬೇರಿಯಾಟ್ರಿಕ್ ಸರ್ಜರಿಗೆ ಮಾಡ್ಕೋಬಹುದಾ ಇಲ್ವಾ ಅಂತ ಹೇಳಿ ಇವಾಗ ತಮ್ಮನ್ನೊಂದು ಕೇಳಬೇಕಿನ್ನೋ ಹಾಗಿದ್ರೆ ಅದನ್ನು ನೇರವಾಗಿಯೇ ಬರಬಹುದಾ? ಅದಕ್ಕೆ ಮೆಡಿಕಲ್ ರೆಕಾರ್ಡ್ಸ್ ಅಂತ ಹೇಳಿ ಏನಾರು ತೊಗೊಂಡ್ಬರ್ಬೇಕಾಗ್ತದಾ? ರೆಕಮೆಂಡೇಶನ್ ಅಂತ ಹೇಳಿ ಬರಬೇಕಾಗ್ತದಾ? ಯಾವ ರೀತಿ ನಾವು ಗೈಡ್ ಮಾಡ್ತಿರೋ ಡಾಕ್ಟ್ರೆ? ಇಲ್ಲ, ಅವ್ರು ಬಂದರೆ ನಾವು ಮಾತಾಡಿ ಡಿಸ್ಕಸ್ ಮಾಡಿ ಅವರ ಸಿಚುವೇಶನ್ ಏನಿದೆ, ಏನು ಪ್ರಾಬ್ಲಮ್ ಇದೆ, ಯಾಕಾಗಿದೆ ಅಂತ ನೋಡಿಕೊಂಡು ದೆನ್ ಗೈಡ್ ಮಾಡ್ಬೋದು. ಆ್ಯಕ್ಚುಲಿ ಮೋರ್ ದೆನ್ ಮೆಡಿಕಲ್ ರೆಕಾರ್ಡ್ಸ್ ಇವರಿಗೆಲ್ಲ ದಿಸ್ ಇಸ್ 1-to-1 ಡಿಸ್ಕಷನ್. ಯಾಕೆಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಕೌನ್ಸಿಲಿಂಗ್. ಯಾಕೆ ದಪ್ಪ ಆಗಿದ್ದಾರೆ ಅಂತ ಅವ್ರು ಫಸ್ಟ್ ಕಂಡುಹಿಡಬೇಕು. ದಟ್ ಈಸ್ ಫುಡ್. ದೆನ್ ಎಕ್ಸ್ಪ್ಲೇನ್ ಮಾಡಬೇಕು ಅವರಿಗೆ ಫುಡ್ಡನ್ನು. ದೆನ್ we can convince them. But records alli there is nothing to do in the records, because records alli dappa idre enaguttade, ella records may be normal, but main thing is talking to them. ಖಂಡಿತವಾಗ್ಲೂ all these patients require a lot of talking to understand. ಡಾಕ್ಟರ್, ಇನ್ನೂ ಒಂದು ಪ್ರಮುಖವಾಗಿರುವಂಥ ಒಂದು ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಇಂಥ ಒಂದು ಡಿಸಿಷನ್ ತಗೊಂಡು ಕಷ್ಟಪಟ್ಟು ಒಂದು ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿ ಮಾಡಿಸ್ಕೊಂಡು ಎಲ್ಲ ರೀತಿಯಲ್ಲೂ ಪ್ರಯತ್ನಪಟ್ಟು ಅದಕ್ಕೊಂದು ಹೊಟ್ಟೆ ಸೈಜನ್ನು ಕಮ್ಮಿ ಮಾಡಿಕೊಂಡು ಸೇವಿಸುವಂಥ ಒಂದು ಆಹಾರನ ಕಮ್ಮಿ ಮಾಡ್ಕೊಂಡು ಎಲ್ಲ ಮಾಡಿದಾದ್ಮೇಲೂ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ, ಮತ್ತೆ ನಾನು ಇನ್ನೂ ಸ್ವಲ್ಪ ಕೆಲಸ ಮಾಡಬೇಕು, ಮತ್ತೆ ಎಕ್ಸಸೈಸ್ ಮಾಡಬೇಕು, ಮತ್ತೆ ಡಯಟ್ ಕಂಟ್ರೋಲ್ ಮಾಡಬೇಕು, ಇದು ಮೊದಲಿಗಿಂತ ಹೆಚ್ಚಿನ ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿ ತಲುಪುಟ್ನಲ್ಲ ಅಂತ ಹೇಳುವಂಥದ್ದು ಮನೋಭಾವ ಇರ್ಬೋದು. ಇಂಥ ಪೇಷಂಟ್ಸ್ಗಳಿಗೆ ಏನಂತ ಹೇಳ್ಬೋದು ಡಾಕ್ಟ್ರೆ? ನೋಡಿ, ಏನಾಗ್ತದೆ ಅಂತ ಹೇಳಿದರೆ, ಈ ಆಪ್ರೇಷನ್ ಮಾಡಿದ ಮೇಲೆ ನಂಬರ್ 1 ಈ ಕೆಪಾಸಿಟಿ ಇದೆ ಅಲ್ಲ, ಕ್ವಾಂಟಿಟಿ ಟು ಈಟ್ ಈಸ್ ರೆಡ್ಯೂಸ್ಡ್. ಸೊ ಏನಾಗುತ್ತೆ, ಅವ್ರು ಸ್ವಲ್ಪ ಊಟದಲ್ಲಿ ಅವ್ರು ಫುಲ್ ಆಗ್ತದೆ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ, ವೆಯ್ಟ್ ಲಾಸ್ ಆಗ್ತಾ ಬರ್ತದೆ. ಸೊ ದೇರ್ ಈಸ್ ಅವ್ರ ಪ್ರಕಾರ ಅವರಿಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅದಾಗಲ್ಲ. ಎಕ್ಸಸೈಸ್ ನಾವು ಹೇಳೋದು ಸ್ವಲ್ಪ ಮಸಲ್ಸ್ ಎಲ್ಲ ಟೋನ್ ಅಪ್ ಮಾಡಬೇಕಾಗ್ತದೆ. ಈಗ ತುಂಬ ದಪ್ಪ ಇದ್ದವರು ನ್ಯಾಚುರಲಿ ಸ್ಕಿನ್ ಮೇ ಬಿಕಮ್ ಲೂಸ್ ವಿತಿನ್ 2-3 years. ಬಟ್ ಇವರು ಸ್ವಲ್ಪ ಎಕ್ಸಸೈಸ್, ಒಂದು ಅರ್ಧ ಗಂಟೆ 3/4 ಗಂಟೆ ಎಕ್ಸಸೈಸ್ ಮಾಡ್ತಾರೆ ಅಂತ ಆದರೆ ದೇ ವಿಲ್ ಟೋನ್ ಅಪ್ ದ ಮಸಲ್ಸ್. ಈ ಲೂಸ್ ಸ್ಕಿನ್ ಒಂದು 2-3 ವರ್ಷದಲ್ಲಿ ಅದನ್ನು ತನ್ನಷ್ಟಾನೇ ಡಿಸಪಿಯರ್ ಆಗ್ಬೋದು. ಸೊ ಇದಕ್ಕೇನು ಮಾಡಬೇಕು ಅಂತ ಹೇಳಿದರೆ, ಈ ದಪ್ಪ ಕಡಿಮೆ ಮಾಡಬೇಕು ಅಂದರೆ ನಂಬರ್ 1 ಚೇಂಜ್ ಇನ್ ಲೈಫ್ ಸ್ಟೈಲ್. ನಮ್ಮ ಲೈಫ್ ಸ್ಟೈಲಿನದು ಚೇಂಜ್ ಮಾಡಬೇಕು. ಈಟಿಂಗ್ ಹ್ಯಾಬಿಟ್ಸ್, ಸಮ್ ಫಿಸಿಕಲ್ ಆ್ಯಕ್ಟಿವಿಟಿ ಹ್ಯಾಬಿಟ್ಸ್. ಸೊ ಓವರ್ ಆಲ್ ಇಟ್ ಈಸ್ ಚೇಂಜ್, mental change and physical change in outlook to life, and they become completely different. So ಯಾವಾಗ ಇದನ್ನು ನಾವು ಫಾಲೋ ಮಾಡೋದಿಲ್ವೋ ಇಟ್ ಕ್ಯಾನ್ ಗೋ ಬ್ಯಾಕ್. ಸೊ ಇನಿಷಿಯಲಿ ಏನಾಗಿದೆ, ನಮ್ಮ ಆಪ್ರೇಷನಿಂದ ಕ್ವಾಂಟಿಟಿ ತೊಗೊಳ್ಳೋದು ಕಮ್ಮಿ ಆಗಿದೆ. ಸೊ ವೆಯ್ಟ್ ವಿಲ್ ಡೆಫಿನೆಟ್ಲಿ ಕಮ್ ಡೌನ್. ನೆಕ್ಸ್ಟ್ ಈಸ್ ದೇರ್ ಓನ್ ಮೆಂಟಲ್ ಮೇಕಪ್ ಟು ಕಂಟ್ರೋಲ್ ದೆಮ್ಸೆಲ್ಸ್. ಓಕೆ, ಬಟ್ ಇವಾಗ ಇವಾಗ ನಿಮ್ಮ ಒಂದು ಪೇಷಂಟ್ಸ್ಗಳು ಅಂತ ಹೇಳೋವಂಥದ್ರೊಳಗೆ ನೀವು ಯಾವ್ಯಾವ ರೀತಿಯಾದಂಥ ಪೇಷಂಟ್ಸ್ಗಳಿಗೆ ಸಾಮಾನ್ಯವಾಗಿ ನೀವು ಮಾಡ್ತೀರಾ ಡಾಕ್ಟರ್? ಅಂದರೆ ಹೆಚ್ಚಿನ ಪ್ರಮಾಣದ ಈ ಥರ ಬೇರಿಯಾಟ್ರಿಕ್ ಸರ್ಜರಿನ ಆಯ್ಕೆ ಮಾಡ್ಕೊಳ್ಳುವಂಥವ್ರು ಯಾವ್ಯಾವ ರೀತಿಯಲ್ಲಿ ಇರ್ತಾರೆ ಡಾಕ್ಟರ್? ನಾನೇನು ಮಾಡ್ತೀನಿ ಅಂತ ಹೇಳಿದರೆ, ನಾವು ಪೇಷಂಟ್ಸ್ ನೋಡಿದಾಗ ನಾನು ಫಸ್ಟು ಏನು ಪ್ರಾಬ್ಲಮ್ ಅಂತ ಐ ಹ್ಯಾವ್ ಟು ಫೈಂಡ್ ಔಟ್. ಮೇನ್ ಪ್ರಾಬ್ಲಮ್ ಇಸ್ ಫುಡ್. ಬಟ್ ನನಗೆ ನಮ್ಮ ಪೇಷಂಟ್ಸ್ ಅಂಡರ್ಸ್ಟ್ಯಾಂಡ್ ಆಗಬೇಕು, ನನಗೆ ಊಟದಿಂದಲೇ ತೊಂದರೆ ಆಗಿರೋದು ಅಂತ ಹೇಳಿ. ಒನ್ಸ್ ದೇ ಅಂಡರ್ಸ್ಟ್ಯಾಂಡ್, ಬಿಕಾಸ್ ದ್ಯಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಈಗ ನಾವು ಆಪ್ರೇಷನ್ ಮಾಡಿದ ಮೇಲೆ ಊಟ ಕಮ್ಮಿ ಆಗ್ತದೆ, ಸೊ ದೇ ಆರ್ ಗೋಯಿಂಗ್ ಟು ಲೂಸ್ ವೆಯ್ಟ್, ಆ್ಯಂಡ್ ಅದನ್ನು ಅರ್ಥ ಮಾಡ್ಕೋಬೇಕು. ಸೆಕೆಂಡ್ ಥಿಂಗ್ ಈಸ್, ನಮಗೆ ಸಕ್ಸಸ್ ಬೇಕು ಅಂತಾದರೆ ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಲಾಂಗ್ ಟರ್ಮಲ್ಲಿ ದೇ ಹ್ಯಾವ್ ಟು ಚೇಂಜ್ ದ ಹ್ಯಾಬಿಟ್. ಈಟಿಂಗ್ ಶುಗರ್ಸ್. ಶುಗರ್ ಇಸ್ ಇನ್ಫ್ಯಾಕ್ಟ್ ಐ ಮಸ್ಟ್ ಸೇ ದ ಬಿಗ್ಗೆಸ್ಟ್ ಕಲ್ಪ್ರಿಟ್ ಇಸ್ ಶುಗರ್. ಆ್ಯಂಡ್ ಶುಗರ್, ಬೆಲ್ಲ ಆ್ಯಂಡ್ ಜೇನು ಆಲ್ ಆರ್ ಸೇಮ್. ಅದರಲ್ಲಿ ಈಗ ನಾನು ಸಕ್ಕರೆ ತೊಗೊಳ್ಳಿಲ್ಲ, ಜೇನು ತೊಗೊಳ್ತೀನಿ, ಜೇನು ತೊಗೊಳ್ಳಿಲ್ಲ, ಬೆಲ್ಲ, ಅದೆಲ್ಲ ಆಲ್ ಡಿಫ್ರೆಂಟ್. ಅಟ್ ದ ಎಂಡ್ ಸಕ್ಕರೆ, ಬೆಲ್ಲ, ಜೇನು ಆರ್ ಆಲ್ ಸೇಮ್.
ಇಟ್ ಈಸ್ ಬೆಟರ್ ಟು ಸ್ಟಾಪ್ ದಿಸ್ ನಂಬರ್ ಒನ್. ಸೊ ಈಗೇನು ನಾವು ಕಾಫಿ ಟೀ ಕುಡಿತೀವಿ, 2 spoons 3 spoons sugar, better to remove that sugar because unnecessary calories. Sugar free ತೊಗೋಬೋದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ದೆನ್ ಯು ಹ್ಯಾವ್ ಜ್ಯೂಸ್. ಯಾವ ಜ್ಯೂಸ್ ತೊಗೊಂಡ್ರು ಕೂಡ ದೇರ್ ಇಸ್ ಶುಗರ್ ಇನ್ ಜ್ಯೂಸ್. ಈಗ ಯು ಗೆಟ್ ನೋ ಆ್ಯಡೆಡ್ ಶುಗರ್, ಬಟ್ ಈ ಒಂದು ಗ್ಲಾಸ್ ನಮಗೆ ಆರೆಂಜ್ ಜ್ಯೂಸ್ ಬೇಕು ಅಂತ ಹೇಳಿದರೆ 4 ಆರೆಂಜಸ್ ಹ್ಯಾವ್ ಟು ಬಿ crushed. So it's better to eat 1 orange instead of having 4 oranges. So all these sweets. So there are a lot of things. ಈ ಕಂಪನೀಸಲ್ಲಿ ನೀವು ತೊಗೊಂಡ್ರೆ, ಈ ಕಾರ್ಪೊರೇಟ್ ಕಂಪನೀಸಲ್ಲಿ ಆನ್ ಎ ಡೈಲಿ ಬೇಸಿಸ್ ದೆರ್ ವಿಲ್ ಬಿ ಸಮ್ ಪಾರ್ಟಿ. ಸೊ ಈಗ ನೋಡಿ, ನಾವು ಮೊದಲೆಲ್ಲ ಕನ್ನಡದಲ್ಲಿ ಸ್ವೀಟು ಖಾರ ಕಾಫಿ ಅಂತ ಹೇಳಿದ್ವಿ, ಪಾರ್ಟಿ ಅಂತ ಹೇಳಿದ್ರೆ ಸ್ವೀಟು ಖಾರ. ಸೊ ಇಲ್ಲೇನಾಗುತ್ತೆ ಪಾರ್ಟೀಸಲ್ಲಿ, ಯು ಹ್ಯಾವ್ ಚಿಪ್ಸ್, ಯು ಹ್ಯಾವ್ ಕೋಕ್, ಯು ಹ್ಯಾವ್ ಕೇಕ್. ಸೊ ದಿಸ್ ಇಸ್ ಸ್ಟ್ಯಾಂಡರ್ಡ್, ಈಸಿ ಅವೈಲಬಿಲಿಟಿ. ಒಂದು ಪಾರ್ಟಿ ಮಾಡಬೇಕಪ್ಪ 10 ಜನರಿಗೆ, ಚಿಪ್ಸ್ ಕೊಡು, ಕೋಕ್ ತಾ ಆ್ಯಂಡ್ ಕೇಕ್. ದ ಹೋಲ್ ಥಿಂಗ್ ಈಸ್ ಅಬೌಟ್ 600-700 calories. ಸೊ ವಿತೌಟ್ ನಾಲೆಜ್ ಪೀಪಲ್ ಆರ್ ಈಟಿಂಗ್. ಸೊ ದೀಸ್ ಆರ್ ಆಲ್ ದ ಕಲ್ಪ್ರಿಟ್ಸ್. ಬಟ್ ಇದರೊಳಗೆ ನಿಮ್ಮ ಒಂದು ಬೆಸ್ಟ್ ಪೇಷಂಟ್ ಅಂತ ಹೇಳೋ ಹಾಗಿದ್ರೆ ನೀವು ಯಾರನ್ನ ಒಂದು ಒಳ್ಳೆ ಬೆಸ್ಟ್ ಪೇಷಂಟ್ ಅಂತ ನೀವು ಹೇಳ್ಬೋದು ಡಾಕ್ಟ್ರೆ? ತುಂಬ ಜನ ಇದ್ದಾರೆ. ಈಗ ಐ ಹ್ಯಾವ್ ಗಾಟ್ ಲಾಟ್ ಆಫ್ ಪೇಷಂಟ್ಸ್ ಹೂ ಆರ್ ಸ್ಟಾಂಚ್. ಅಂದರೆ ಏನಾಗಿದೆ ಅಂತ ಹೇಳಿದರೆ, ದೀಸ್ ಪೀಪಲ್ ವರ್, ಸಮ್ ಆಫ್ ದೆಮ್ ವರ್ ವೆರಿ ಡಿಪ್ರೆಸ್ಡ್. ಡಿಪ್ರೆಸ್ಡ್ ಅಂತ ಹೇಳಿದರೆ, ಡಿಪ್ರೆಸ್ಡ್ ಬಿಕಾಸ್ ಆಫ್ ದರ್ ಸೈಜ್, ದೇ ಕೆನಾಟ್ ಮೂವ್. Depression because of family life, because naturally you find when somebody is big, their family life gets spoiled. On top of it, ಇವರೇನು ಮಾಡ್ತಾರೆ, ಒಂದ್ಸಲ ನಾನು ಜಾಸ್ತಿ ಆಗಿದ್ದೇನೆ ಅಂತ ಹೇಳಿದ ಕೂಡಲೇ ದೇ ಸ್ಟಾರ್ಟ್ ಈಟಿಂಗ್ ಮೋರ್. ಏನಿದ್ರು ನಾನು ದಪ್ಪ ಇದ್ದೇನೆ, ವಾಟ್ ಎಲ್ಸ್ ಟು ಡೂ, ಈಟ್. ಆ್ಯಂಡ್ ದೆನ್ ಜನರಲಿ ಸರೌಂಡಿಂಗ್ ಪೀಪಲ್ ವಿಲ್ ಮೇಕ್ ಕಮೆಂಟ್ಸ್ ವಿಚ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ದೇ ಕ್ಯಾನಾಟ್ ಡೂ ಎನಿಥಿಂಗ್. ಸೊ ಇಂಥ ಪೇಷಂಟ್ಸ್ ವೆನ್ ದೇ ಸ್ಟಾರ್ಟ್ ಲೂಸಿಂಗ್ ವೇಟ್, ದ ಹೋಲ್ ಲೈಫ್ ಚೇಂಜಸ್. ದೇ ಆರ್ ವಿಲ್ಲಿಂಗ್ ಟು ಡೂ ಮೋರ್. ದ ಮೊಮೆಂಟ್ ಅವ್ರಿಗೇನಂತ ಹೇಳಿದರೆ, ನಾನು ಯಾವಾಗ ಕಡಿಮೆ ಆಗ್ತೇನೆ ಅಂತ ಗೊತ್ತಾಗ್ತಾ ಇದೆಯೋ, ದೇ ಸ್ಟಾರ್ಟ್ ರಿಯಲೈಸಿಂಗ್ ಇನ್ 3 months' time somebody has lost 15 kilos. So they start feeling, oh, ಇದು ವರ್ಕ್ ಆಗ್ತಾ ಇದೆ, ಆ್ಯಂಡ್ ದ ಎಕ್ಸೈಟ್ಮೆಂಟ್ ಇಸ್ ಮೋರ್. ಆ್ಯಂಡ್ ಇವರೆಲ್ಲ ಏನು ಮಾಡ್ತಾರೆ, ಹೆಚ್ಚಾಗಿ ದೇ ಆಲ್ಸೋ ಸ್ಟಾರ್ಟ್ ಡೂಯಿಂಗ್ ಮೋರ್ ಥಿಂಗ್ಸ್. ದೇ ಬಿಕಮ್ ಕೇರ್ಫುಲ್. ಮೆನಿ ಆಫ್ ಮೈ ಪೇಷಂಟ್ಸ್ ಹ್ಯಾವ್ ಬಿಕಮ್ ವೆರಿ ಗುಡ್ ನ್ಯೂಟ್ರಿಷನಿಸ್ಟ್. ದೇ ಕ್ಯಾನ್ ಟೀಚ್ ಪೀಪಲ್. ಐ ಆಮ್ ಲರ್ನಿಂಗ್ ಫ್ರಮ್ ದೆಮ್. ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು, ಹೇಗೆ ಊಟ ಮಾಡಬೇಕು, ಹೇಗೆ ಊಟ ಮಾಡಬಾರ್ದು. ಯು ಲೀವ್ ಇಟ್ ಟು ಮೀ, ಐ ವಿಲ್ ಗೋ ಆ್ಯಂಡ್ ಹೆಲ್ಪ್ ಸಂಬಡಿ ಟು ಆರ್ಗನೈಸ್ ದ ಕಿಚನ್. ಏನೇನು ತೊಗೋಬೇಕು, ಏನೇನು ಮಾಡಿ, ಅಂದರೆ ದೇ ಆರ್ ಸೋ ಎಂಥ್ಯೂಸಿಯಾಸ್ಟಿಕ್ ಟು ಹೆಲ್ಪ್. ನಾವೇನು ಮಾಡ್ತೀವಿ ಅಂದರೆ, ಐ ಆಮ್ ಆಲ್ಸೋ ಡೂಯಿಂಗ್ ಸಮ್ ಒನ್ಸ್ ಇನ್ 3-4 months ವಿ ಡೂ ಎ ಪೇಷಂಟ್ ಸಪೋರ್ಟ್ ಮೀಟಿಂಗ್ಸ್. ಸೊ ಐ ಗೆಟ್ ದೆಮ್ ಟುಗೆದರ್ ಆ್ಯಂಡ್ ಸೊ ವಿ ಡಿಸ್ಕಸ್. ಸೊ ಐ ಲರ್ನ್ ಬಿಕಾಸ್ ಈಚ್ ಒನ್ ವಿಲ್ ಎಕ್ಸ್ಪ್ಲೈನ್ ವಾಟ್ ಹ್ಯಾಸ್ ಟು ಬಿ ಡನ್. ಆ್ಯಂಡ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಮೋಟಿವೇಟ್ ಈಚ್ ಅದರ್. ಅದರ್ವೈಸ್ suddenly they can lapse. Motivate ಆಗ್ತಾ ಇರಬೇಕು throughout life. They need to be motivated about food and doing some activities. ಬಟ್ ಡಾಕ್ಟ್ರೆ, ಇವಾಗ ಒಂದು ಒಬೆಸಿಟಿ ಅಂತ ಹೇಳುವಂಥದ್ದು ಮತ್ತು ಈ ರೀತಿಯಾಗಿ ಇವಾಗ ವಿಪರೀತವಾದಂಥ ಒಬೆಸಿಟಿ ಅಂತ ಹೇಳುವಂಥದ್ದು ಇವಾಗ ಚಿಕ್ಕ ಮಕ್ಕಳಲ್ಲೂ ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾನೆ ಬಂದಿದ್ದೀವಿ. ಸೊ ಹಾಗಾಗಿ ಇವಾಗ ಮಕ್ಕಳು ಅಂತ ಹೇಳಬೇಕಿದ್ದಾಗ ಅವರಲ್ಲಿ ಇವಾಗ ಎಷ್ಟು ಮಟ್ಟಿಗೆ ಇವಾಗ ಈ ಥರದೊಂದು ಸರ್ಜರಿ ಇಲ್ದಿರ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯತೆ ಇದೆ, ಅಥವಾ ಕೆಲವೊಂದು ಬಾರಿ ಇವಾಗ ಅವರಲ್ಲಿ ಆಯ್ಕೆ ಆಗಿದೆ ಅಥವಾ ಅವರಲ್ಲಿ ಇವಾಗ ಒಂದು ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಅವ್ರುಗಳಲ್ಲೂ ಇವಾಗ ಬೇರಿಯಾಟ್ರಿಕ್ ಸರ್ಜರಿ ಮಾಡುವಂಥ ಒಂದು ಅವಕಾಶಗಳು ಇರ್ತದ ಡಾಕ್ಟ್ರೆ? ನೋಡಿ, ಈಗ ಏನಾಗಿದೆ ಅಂತ ಹೇಳಿದರೆ, ನಮ್ಮ ಸೊಸೈಟಿಯಲ್ಲಿ ದೇರ್ ಈಸ್ ಎ ಚೇಂಜ್ ಇನ್ ದ ಅಪ್ರೋಚ್. ಫಸ್ಟು ಲಾಟ್ ಆಫ್ ವಿಡಿಯೋಸ್, ಟೆಲಿವಿಷನ್, ಗೇಮ್ಸ್ ಕಮ್ಮಿ ಆಗಿದೆ, ಮಕ್ಕಳು ಮನೇಲಿ ಕೂತ್ಕೊಳ್ತಾರೆ. ಸೊ ಪೇರೆಂಟ್ಸ್ ಆರ್ ಬ್ಯುಸಿ, ದೇ ಡೋಂಟ್ ಮೈಂಡ್ ಸ್ವಿಚಿಂಗ್ ಆನ್ ದ ಟೆಲಿವಿಷನ್ ಆನ್ ಮಾಡಿಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಆಗಲಿ ಬಿಕಾಸ್ ದೇ ಕ್ಯಾನ್ ಡೂ ಸಮಥಿಂಗ್. ಸೊ ದಿಸ್ ಇಸ್ ಸ್ಟಾರ್ಟೆಡ್, ನಾಟ್ ಲೈಕ್ ಗೋಯಿಂಗ್ ಔಟ್ ಆ್ಯಂಡ್ ಪ್ಲೇಯಿಂಗ್. ಇನ್ನೊಂದು ಈಟಿಂಗ್ ಹ್ಯಾಬಿಟ್ಸ್. ಯು ಹ್ಯಾವ್ ಗಾಟ್ ಲಾಟ್ ಆಫ್ ಥಿಂಗ್ಸ್ ಅವೈಲಬಲ್, ಲೈಕ್ ಐ ಸೆಡ್ ಚಿಪ್ಸ್, ಬರ್ಗರ್ಸ್, ಕೋಕ್, ಇದೆಲ್ಲ ಆಗಿಬಿಟ್ಟು ಮಕ್ಕಳು ದ ಜುವೆನೈಲ್ ಒಬೆಸಿಟಿ ಅಂದರೆ ಸಣ್ಣ ಮಕ್ಕಳಲ್ಲೇ ದಪ್ಪ ಆಗುವಂಥ ಚಾನ್ಸಸ್ ಜಾಸ್ತಿ ಆಗಿದೆ ಈಗ. ಸೊ ಇದರಲ್ಲಿ ಏನಾಗಬೇಕು, ಫಸ್ಟ್ ಮದರ್ಸ್ ಹ್ಯಾವ್ ಟು ಬಿ ಎಜುಕೇಟೆಡ್. ಎಜುಕೇಷನ್ ಆಫ್ ಪೇರೆಂಟ್ಸ್, ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ಫುಡ್ ಕಂಟ್ರೋಲ್ ಇಸ್ ರಿಕ್ವೈರ್ಡ್. ಇದನ್ನು ದಪ್ಪ ಇನ್ನೂ ಇದೆ ಅಂತ ಹೇಳಿದ್ರೆ ದೆನ್ ಇಟ್ ಕಮ್ಸ್ ಟು ಈವನ್ ಟು ದ ಎಕ್ಸ್ಟೆಂಟ್ ಆಫ್ ಸರ್ಜರಿ, ಟೆಲಿಂಗ್ ದೆಮ್. ಆ್ಯಂಡ್ ಮಕ್ಕಳಲ್ಲಿ ಭಾಳ ಕಷ್ಟ ಇದೆ ಬಿಕಾಸ್ ಕೌನ್ಸಿಲಿಂಗ್ ಇಸ್ ಡಿಫಿಕಲ್ಟ್. They are not like grown-up people. We need to understand. You cannot counsel so easily. But it is better that the parents are educated, parents understand,
ಆ್ಯಂಡ್ ಒಂದ್ಸಲ ದಪ್ಪ ಆಗ್ತಿದ್ದಾರೆ ಅಂದ ಕೂಡಲೇ ದೇ ಹ್ಯಾವ್ ಟು ಸ್ಟಾರ್ಟ್ ಲುಕಿಂಗ್ ಅಟ್ ದೇರ್ ಡಯಟ್, ಫುಡ್ ಕ್ವಾಂಟಿಟಿ ಏನು ತೊಗೊಳ್ತಾರೆ, ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಎಲ್ಲ ಶುರು ಮಾಡಬೇಕು. ಸೊ ವಾಟ್ ಈಸ್ ರಿಕ್ವೈರ್ಡ್ ಈಸ್ ಪ್ರಿವೆನ್ಷನ್. More than when it comes to treatment is same as adults, but it is difficult because children have to understand what is going to be done. ಸೊ ಹಾಗಾಗಿ ಸಾಧಾರಣವಾಗಿ ನೀವು ಅದನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ ಮಕ್ಕಳಿಗೆ? No, we do, but after long discussions and planning, because you have to discuss, plan, and many times parents are not agreeable. Parents may think that ಇವನು ದಪ್ಪ ಇದ್ದಾನೆ, roly poly my son, he is looking very nice, so they are not interested. So they need to be educated. But ಕೆಲವು ಸಲ ಬರ್ತಾರೆ ತುಂಬ ದಪ್ಪ ಆದರೆ, then they have problems, they come. But my main plea is prevention. ದಪ್ಪ ಇದ್ದು ಕೂಡಲೇ ಪ್ರಿವೆಂಟ್ ಮಾಡೋಕ್ಕೆ ಶುರು ಮಾಡಬೇಕು. ಬಟ್ ಇದು ಒಂದು ಯಂಗರ್ ಏಜ್ ಲಿಮಿಟ್ ಅಂತ ಹೇಳಿದಾಯಿತು. ಅದೇ ರೀತಿಯಲ್ಲಿ ಇವಾಗ ಒಂದು ಅಪ್ಪರ್ ಏಜ್ ಲಿಮಿಟ್ ಅಂತ ಏನಾದರೂ ಇದೆಯಾ ಡಾಕ್ಟ್ರೆ? ಯೂಶಲಿ ಆಫ್ಟರ್ 65 ವಿ ಆರ್ ನಾಟ್ ವೆರಿ ಕೀನ್. ಸೆಲೆಕ್ಟೆಡ್ ಕೇಸಸ್ 65 ಆದಮೇಲೆ ಹೆಲ್ತ್ ಕಂಡೀಷನ್ಸ್ ಆರ್ ಫಿಟ್ ಫಾರ್ ಸರ್ಜರಿ, ಇಟ್ ಕ್ಯಾನ್ ಬಿ ಡನ್. But we are not going, ಈಗ same thing, somebody at 45-50 may be very unfit for surgery. But generally speaking, ನಾವೇನು ಮಾಡ್ತೀವಿ, after 65 we don't recommend. And if at all it is done, there is a reason for doing it after 65. Full assessment ಮಾಡಿಬಿಟ್ಟು then we'll do it. ಒಂದು ಇವಾಗ ಪ್ರಮುಖವಾಗಿರುವಂಥ ಇನ್ನೊಂದು ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಇವಾಗ ಎಲ್ಲೆಲ್ಲಿ ಇವಾಗ ಆಯ್ಕೆ ಅಂತ ಹೇಳುವಂಥದ್ದು ಇರ್ತದೋ, ಒಂದು ಏನೋ ಆಪ್ಷನ್ ಅಂತ ಹೇಳಿ ಇರ್ತದೋ, ಅದನ್ನು ಆಯ್ಕೆ ಮಾಡ್ಕೊಂಡ ನಂತರ ಅದನ್ನು ರಿವರ್ಸ್ ಮಾಡೋಂಥ ಒಂದು ಚಾನ್ಸಸ್ಸು ಇರ್ತದೆ. ಸೊ ಹಾಗಾಗಿ ಇವಾಗ ಒಬ್ಬರಿಗೆ ಇವಾಗ ಒಂದು ಒಪ್ಪಿಗೆ ಕೊಟ್ಟಿರ್ತಾರೆ ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿ ಮಾಡಿಸ್ಕೊಂಡಿರ್ತಾರೆ, ಬಟ್ ಅದನ್ನು ಯಾವುದೋ ಕಾರಣಕ್ಕೆ ಅದನ್ನು ಫಾಲೋ ಅಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಕಷ್ಟ ಆಗ್ತಿದೆ, ಮೊದಲಿನ ರೀತಿಯಲ್ಲಿ ವಾಪಸ್ಸು ಹೋಗಿ ಇರ್ತೀನಿ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಅವಕಾಶ ಇದೆ ಡಾಕ್ಟ್ರೆ? ಯು ಕ್ಯಾನ್ ರಿವರ್ಸ್. ಈಗ ರಿವರ್ಸ್ ಮಾಡಬೇಕು ಅಂತ ಆದರೆ ಅದು ಆಪ್ರೇಷನ್ ಅಲ್ವಾ, ಸೇಮ್ ಆಪ್ರೇಷನ್, ಯು ಕ್ಯಾನ್ ರಿವರ್ಸ್ ದಟ್ ಆಪ್ರೇಷನ್. ಸೊ ನಾವು ರಿವರ್ಸ್ ಮಾಡುವ ಚಾನ್ಸಸ್ ಭಾಳ ಕಡಿಮೆ, ಬಟ್ ಮಾಡಬೇಕು ಅಂತ ಆದರೆ ಇಟ್ ಈಸ್ ಏನು ಆಪ್ರೇಷನ್ ಮಾಡಿ ರಿವರ್ಸ್ ಮಾಡ್ಬೋದು, ಬಟ್ ಚಾನ್ಸಸ್ ಆರ್ ಲೆಸ್. ಯಾಕಂದ್ರೆ ನಾವು ಮಾಡಿರೋದು ಯಾಕೆ ವೆಯ್ಟ್ ಕಡಿಮೆ ಮಾಡಲಿಕ್ಕೋಸ್ಕರ, ಬಟ್ ರಿವರ್ಸಿಂಗ್ ಚಾನ್ಸಸ್ ಆರ್ ಲೆಸ್. ಕೆಲವು ಸಲ ಏನಾಗುತ್ತೆ, ಈ ಬೈಪಾಸಲ್ಲಿ ಮೊದಲೆಲ್ಲ ಬೈಪಾಸ್ ಇಸ್ ನಾಟ್ ಪಾಪ್ಯುಲರ್. ನಾವು ಕೆಲವು ಸಲ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅನ್ನೋ ಇದ್ದರೆ ವಿ ವುಡ್ ರಿವರ್ಸ್ ಇಟ್. ಓಕೆ, ಬಟ್ ಕೆಲವುದು ಸಂದರ್ಭಗಳಲ್ಲಿ ಇವಾಗ ಒಂದು 20-30 ವರ್ಷದಲ್ಲಿ ಮಾಡಿಸ್ಕೊಂಡಿರ್ತಾರೆ, ವಿಪರೀತವಾದಂಥ ವೆಯ್ಟು ಜಾಸ್ತಿ ಆಗಿದೆ ಅಂತ ಹೇಳುವಂಥದ್ದು ಮಾಡಿಸ್ಕೊಂಡಿರ್ತಾರೆ, ಬಟ್ ನ್ಯಾಚುರಲ್ ಆಗೇ ಒಂದು ವಯಸ್ಸಿನ ನಂತರ ಸ್ವಲ್ಪ ಮಟ್ಟಿಗೆ ವೆಯ್ಟ್ ಲಾಸ್ ಅಂತ ಹೇಳುವಂಥದ್ದು ಇರ್ತದೆ. ಸೊ ಅಂಥ ಸಂದರ್ಭದಲ್ಲಿ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇವಾಗ ಒಂದು 4-5 ವರ್ಷ ಆಗಿದೆ, ಸೊ ಹಾಗಾಗಿ ಇದನ್ನು ರಿವರ್ಸ್ ಮಾಡ್ಕೊಳ್ಳೋಂಥ ಒಂದು ಚಾನ್ಸಸ್ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ತಿಳ್ಕೊಳ್ಳೋಂಥ ಆಸಕ್ತಿ ಇದ್ದರೆ ಅಂಥವ್ರಿಗೆ ಏನಂತ ಹೇಳ್ಬೋದು ಡಾಕ್ಟ್ರೆ ನೀವು? ನೋಡಿ, ಒಂದ್ಸಲ ನಾವು ವೆಯ್ಟ್ ಕಡಿಮೆ ಮಾಡೋಕ್ಕೆ ಹೋದರೆ ಒಂದು ಲೆವೆಲಿಗೆ ಅವ್ರು ಬಂದ ಮೇಲೆ ಮತ್ತೆ ವೆಯ್ಟ್ ಲಾಸ್ ಆಗಲ್ಲ. ಈಗ ನಾವು ಆಪರೇಷನ್ ಮಾಡಿದ ಮೇಲೆ ನೋಡಿ 1, 2, 3 ವರ್ಷ, ಅದು ಬಿಟ್ವೀನ್ 1.5-2 ವರ್ಷದೊಳಗೆ ದೇ ವಿಲ್ ಕಮ್ ಟು ದೇರ್ ಮ್ಯಾಕ್ಸಿಮಮ್ ಲಾಸ್. ಹೌ ಮಚ್ ಕ್ಯಾನ್ ದಟ್ ಬಿ ಡಾಕ್ಟ್ರೆ? About 40%. So about 40%, somebody who is say 120 kilos may lose about 50-60 kilos. ಅದು ಒಂದ್ಸಲ ಆ ಲೆವೆಲಿಗೆ ಬಂದ ಮೇಲೆ ದೆನ್ ದೇ ಡೋಂಟ್ ಗೋ ಡೌನ್, ಅಷ್ಟು ಪ್ಲಾಟೋ ಆಗ್ತದೆ. ಈಗ ನಮ್ಮ ಗ್ರಾಫ್ಗಳಲ್ಲಿ ಈ ಒಂದು ಲೆವೆಲ್ ನಾವು ಬಂದ ಮೇಲೆ ಮತ್ತೆ ಅದು ಸ್ಟಡಿ, ಮತ್ತೇನಾಗ್ತದೆ, ಅವರು ಊಟ ಮಾಡೋಕ್ಕೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ವೆಯ್ಟ್ ಮೇ ಗೋ ಅಪ್ ಆ್ಯಂಡ್ ಡೌನ್. ಸೊ ಈ ಕಂಟಿನ್ಯೂಸ್ ಡೌನ್ ಅಂತ ಆಗೋದಿಲ್ಲ. ದಟ್ ಇಸ್ ನಾಟ್ ದೇರ್. ಇಟ್ ಕಮ್ಸ್ ಟು ಒನ್ ಲೆವೆಲ್ ಆ್ಯಂಡ್ ಸ್ಟಾಪ್ಸ್. ಓಕೆ, ಬಟ್ ಇವಾಗ ಈ ಬೇರಿಯಾಟ್ರಿಕ್ ಸರ್ಜರಿ ಆಗಿರುವಂಥ ಒಂದು ವ್ಯಕ್ತಿಗಳಲ್ಲಿ ಇವಾಗ ಡಯಾಬಿಟಿಸು ಇನ್ನು ಮುಂದಿನ ದಿನಗಳಲ್ಲಿ ಬರೋದೇ ಇಲ್ಲ ಅಂತ ಹೇಳುವಂಥದ್ದು ಅಥವಾ ಬರುವಂಥ ಚಾನ್ಸಸ್ ಇರ್ಬೋದಾ ಡಾಕ್ಟ್ರೆ? ಮತ್ತೆ ಸ್ವಲ್ಪ ವೆಯ್ಟ್ ಜಾಸ್ತಿ ಬರೋ ಚಾನ್ಸಸ್ ಇದೆ. ಈಗ ನೋಡಿ, ಈಗ ನಾವು ಈ ಡಯಾಬಿಟಿಸ್ ಅಂತ ಹೇಳಿದರೆ ಟೈಪ್ 2 ಡಯಾಬಿಟಿಸಿಗೆ ಸಕ್ಸಸ್ಫುಲ್, ದಟ್ ಮೀನ್ಸ್ ದಪ್ಪ ಇದ್ದವರಲ್ಲಿ. ಈ ಟೈಪ್ 1 ಡಯಾಬಿಟಿಸಿಗೆ ಕೂಡ ಥಿನ್ ಪೇಷಂಟ್ಸಿಗೆ ದಟ್ ಈಸ್ ಎಕ್ಸ್ಪೆರಿಮೆಂಟಲ್, ನಾಟ್ ಡನ್ ರೆಗ್ಯುಲರ್ಲಿ. ಸೊ ಈ ದಪ್ಪ ಇದ್ದವ್ರಿಗೆ ಪೇಷಂಟ್ಸಿಗೆ ನಾವು ಡಯಾಬಿಟಿಸ್ ಪೇಷಂಟ್ಸಿಗೆ ಆಪರೇಷನ್ ಮಾಡಿದರೆ ದಪ್ಪ ಕಡಿಮೆ ಆದ ಕೂಡಲೇ ಡಯಾಬಿಟಿಸ್ ವಿಲ್ ಗೋ. ಸೊ ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ದ ವೆಯ್ಟ್. ನಮ್ಮ ಪ್ಯಾಂಕ್ರಿಯಾಸ್ ಏನು ಪ್ರೊಡಕ್ಷನ್ ಮಾಡ್ತಿದೆಯೋ ಇನ್ಸುಲಿನ್, ದಟ್ ಈಸ್ ಸಫಿಷಿಯೆಂಟ್ ಫಾರ್ ದಟ್ ವೆಯ್ಟ್. ವೆಯ್ಟ್ ಯಾವಾಗ ಜಾಸ್ತಿ ಆಗ್ತದೋ diabetes can come back. So temporarily it is gone and it depends on the weight. Some years later they may develop diabetes. At least they have some 10-15 years of freedom or for a long time. ಬಟ್ ಅದೇ ರೀತಿಯಲ್ಲಿ ಇವಾಗ ಬೇರಿಯಾಟ್ರಿಕ್ ಸರ್ಜರಿ ಆದ ನಂತರ ಇವಾಗ ಲೈಫ್ ಲಾಂಗ್ ಇವಾಗ ಒಂದು ಅಡಿಷನಲ್ ಮೆಡಿಕೇಶನ್ ಅಂತ ಏನಾದರೂ ತಗೋಬೇಕಾಗತ್ತಾ ಅಂತ ಹೇಳುವಂಥದ್ದು ಇನ್ನೂ ಒಂದು ಪ್ರಶ್ನೆ ಇರ್ತದೆ. ಏನಿಲ್ಲ,
No medical. See, multivitamins are required for everyone. So we are giving multivitamins. So this is not anything special. ನಾನು ಬೆರಿಯಾಟ್ರಿಕ್ ಸರ್ಜರಿ ಆದ ಕಾರಣ ನಾನು ಅದು ನೋಡ್ಕೋಬೇಕು ಇದು ನೋಡಬೇಕು ಅಂತಂದರೆ ಮಲ್ಟಿವಿಟಮಿನ್ಸ್ ಆರ್ ಗಿವನ್ ರೆಗ್ಯುಲರ್ಲಿ ಆ್ಯಂಡ್ ವಿ ನೀಡ್ ಟು ಮೇಕ್ ಶ್ಯೂರ್ ದಟ್ ದೇರ್ ನ್ಯೂಟ್ರಿಷನ್ ಈಸ್ ಪ್ರಾಪರ್. ಅವರ ನ್ಯೂಟ್ರಿಷನನ್ನು ಕರೆಕ್ಟಾಗಿದೆ. ಈ ಪೇಷಂಟ್ಸು ನಂಬರ್ ಒನ್ ಐ ಟೋಲ್ಡ್ ಯು ಇಸ್ ದಟ್ ದೇ ನೀಡ್ ಟು ಬಿ ಕೌನ್ಸಿಲ್ಡ್, ರೆಗ್ಯುಲರ್ಲಿ ಕೌನ್ಸಿಲ್ಡ್ ಟು ಮೇಕ್ ಶ್ಯೂರ್ ದೇ ಆರ್ ಫಾಲೋಯಿಂಗ್ ದ ಸಿಸ್ಟಮ್. Then we will check some nutrition status, make them eat properly and give them multivitamins. Nothing special. ಓಕೆ. ಬಟ್ ಇದರೊಳಗೆ ಇವಾಗ ನೀವು ಹೆಚ್ಚಾಗಿ ನೀವು ಮಾಡುವಂಥದ್ದು ಅಥವಾ ರೆಕಮೆಂಡ್ ಮಾಡುವಂಥದ್ದು ಅಥವಾ ಅಗತ್ಯ ಇರುವಂಥದ್ದು ಪುರುಷರಲ್ಲಿ ಇರುವಂಥದ್ದು ಅಥವಾ ಮಹಿಳೆಯರಲ್ಲಿ ಇರುವಂಥದ್ದು ಡಾಕ್ಟ್ರೇ? ಎಲ್ರಿಗೂ. ಅದರಲ್ಲಿ ಪುರುಷರು ಹೆಂಗಸರು ಗಂಡಸರು ಅಂತೇಳಿ ಡಿಫ್ರೆನ್ಸ್ ಏನಿಲ್ಲ, ಆಲ್ ಆರ್ ಸೇಮ್. ಓಕೆ. ಯಾರಿಗೆ ಬೇಕಾದರೂ ಮಾಡಬಹುದು ಸಹ. ಎಸ್ ಎಸ್. ಓಕೆ. ರಿಸಲ್ಟ್ಸ್ ಅಂತ ಹೇಳುವಂಥದ್ದು ಏನು ವೇರಿಯೇಷನ್ ಆರ್ ಗುಡ್ ಆ್ಯಂಡ್ ಸ್ಪೆಷಲಿ ವಿಮೆನ್. ಸಣ್ಣ ಹೇಳಿದ್ನಲ್ಲ, ಯಾರು ಪ್ರೆಗ್ನೆನ್ಸಿ ಆಗಲಿಲ್ಲವೋ ದೇ ಮೇ ಬಿಕಮ್ ಪ್ರೆಗ್ನೆಂಟ್. ದಟ್ ಈಸ್ ದರ್ ಪ್ಲಸ್ ಪಾಯಿಂಟ್ ವಿಮೆನಲ್ಲಿ. ಓಕೆ. ಬಟ್ ಅಲ್ಲಿ ಬರುವಂಥ ಒಂದು ಪ್ರಶ್ನೆನೂ ಸಹ ಅಂತ ಹೇಳಿದ್ರೆ ಇವಾಗ ಪ್ರೆಗ್ನೆನ್ಸಿ ಅಂತ ಹೇಳುವಂಥದ್ದಕ್ಕೆ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ. ಬಟ್ ಪ್ರೆಗ್ನೆನ್ಸಿ ಆದಮೇಲೆ ಅದನ್ನು ಮೇಂಟೈನ್ ಮಾಡೋದಕ್ಕಾಗಲಿ ಅಥವಾ ಹುಟ್ಟುವಂಥ ಮಗುಗೆ ಬೆಳವಣಿಗೆಗೆ ಏನೋ ತೊಂದರೆ ಆಗ್ಬೋದಾ, ನ್ಯೂಟ್ರಿಷನ್ ಕೊರತೆ ಆಗ್ಬೋದಾ, ಇದೆಲ್ಲ ಸ್ವಲ್ಪ ಮಟ್ಟಿಗೆ ಕನ್ಸರ್ನ್ಸು. ಅದು ಕನ್ಸರ್ನ್ ಇದೆ, ಬಟ್ ಯಾವ ತೊಂದರೆನೂ ಆಗೋದಿಲ್ಲ. ಯಾಕಂದರೆ ಒಂದ್ಸಲ ವೆಯ್ಟ್ ಅವ್ರು ಕಡಿಮೆ ಆಯಿತು ಅಂತಾದರೆ ದೇ ಬಿಕಮ್ ಫರ್ಟೈಲ್. ಆ್ಯಂಡ್ ಊಟದಲ್ಲಿ ನ್ಯೂಟ್ರಿಷನ್ ಈಸ್ ಎನಿವೇ ಗಿವನ್. ಕ್ವಾಂಟಿಟಿ ಲೆಸ್ ಇದ್ದರೂ ಕೂಡ ದೇ ಆರ್ ಟೇಕಿಂಗ್ ಕರೆಕ್ಟ್ ನ್ಯೂಟ್ರಿಷನ್, ವೆದರ್ ಇಟ್ ಈಸ್ ಬ್ರೆಸ್ಟ್ ಫೀಡಿಂಗ್, ವೆದರ್ ಇಟ್ ಈಸ್ ಗಿವಿಂಗ್ ಚೈಲ್ಡ್, ನೋ ಪ್ರಾಬ್ಲಮ್ ಅಟ್ ಆಲ್. In fact, they are in a better position, they are happier and mentally and physically better. ಡಾಕ್ಟರ್, ಇನ್ನೂ ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆ ಅಂತ ಹೇಳಿದ್ರೆ ಇವಾಗ ಸಾಮಾನ್ಯವಾಗಿ ಇವಾಗ BMI ಅಂತ ಹೇಳುವಂಥದ್ದನ್ನು ನೀವು ಆಧಾರವಾಗಿ ಇಟ್ಕೊಂಡು ಇವಾಗ ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿ ಮಾಡ್ತೀರಾ. ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿ ಮಾಡುವಂಥದ್ದು ಇವಾಗ ಎಲ್ಲರ ಗಮನ ಇವಾಗ ಹೆಚ್ಚಾಗಿ ಇವಾಗ ಹೊಟ್ಟೆ ಭಾಗದಲ್ಲೇ ಇರುವಂಥದ್ದು. ಸೊ ಹೊಟ್ಟೆ ಭಾಗಕ್ಕೆ ನೀವು ಅದನ್ನು ಸರಿ ಮಾಡ್ತೀರಾ, ಅದು ಸರಿ ಹೋಗುತ್ತೆ ಅಂತ ಹೇಳುವಂಥ ಒಂದು ವಿಚಾರ. ಬಟ್ ಇದಾದ ನಂತರ ಇವಾಗ ಒಂದು ವೆಯ್ಟ್ ಲಾಸ್ ಅಂತ ಹೇಳಿ ಆಗ್ತಿರ್ಬೇಕಿದ್ದಾಗ ಹೊಟ್ಟೆ ಸಣ್ಣಕ್ಕಾಗ್ಬೋದು, ಕೈಕಾಲು ದಪ್ಪ ಇರುವಂಥದ್ದು ಸಣ್ಣಕ್ಕಾಗ್ಬೋದು, ಅಥವಾ ಹಾಗೇ ಇರ್ತದ, ಅಥವಾ ಅದರೊಳಗೆ ಜೋತಾಡುವಂಥದ್ದು ಏನಾದರೂ ಒಂದು ಪ್ರಕ್ರಿಯೆ ಇರ್ಬೋದಾ, ಇದು ತುಂಬ ಕೆಟ್ಟದಾಗಿ ಕಾಣುವಂಥ ಒಂದು ಪರಿಸ್ಥಿತಿ ತಲುಪಿಡ್ಬೋದಾ, ಇದೆಲ್ಲ ಸ್ವಲ್ಪ ಮಟ್ಟಿಗೆ ಅದು ಹೆಚ್ಚಿನ ಕನ್ಸರ್ನ್ಸು. ಇದಕ್ಕೆ ಸೂಕ್ತವಾಗಿ ಯಾವ ರೀತಿಯ ಸೊಲ್ಯೂಷನ್ ಕೊಡ್ತಾರೆ? ನೋಡಿ, ಒಂದು ಅಂತ ಹೇಳಿದರೆ ದಪ್ಪ ಇರೋರು ಫಸ್ಟು ದಪ್ಪ ಇದ್ದಾರೆ. ಸೊ ತುಂಬ ದಪ್ಪ ಇದ್ದರೆ ಯಾವಾಗ ಈ ತೂಕ ಕಡಿಮೆ ಆಗ್ತದೋ ಸ್ಕಿನ್ ಲೂಸ್ ಅಂತ ಹೇಳಿದ್ನಲ್ಲ, ಲೂಸ್ ಸ್ಕಿನ್ ಅಂತೇಳಿ ಆಗ್ಬೋದು. ಆದರೆ ಲೂಸ್ ಸ್ಕಿನ್ನನ್ನು ನಾವು ಪ್ರಯತ್ನ ಮಾಡಿ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿಕೊಂಡ್ರೆ ಲೂಸ್ ಸ್ಕಿನ್ ಮಸಲ್ ಟೋನ್ ಆದಾಗೆ ತನ್ನಷ್ಟಾನೇ ಶ್ರಿಂಕ್ ಆಗ್ಬೋದು. ಕೆಲವರಿಗೆ ಶ್ರಿಂಕ್ ಆಗೋದಿಲ್ಲ. ಅಂಥವರಿಗೆ ನಮ್ಮ ಪ್ರಕಾರ ಒಂದು 10-15% 4-5 ವರ್ಷದಲ್ಲಿ ಈ ಕಾಸ್ಮೆಟಿಕ್ ಸರ್ಜರಿ ಅಂತಿದೆ, ಅಂದರೆ ಈ ಲೂಸ್ ಸ್ಕಿನ್ನನ್ನು ತೆಗೆಯುವಂಥದ್ದು ಚಾನ್ಸಸ್ ಇದೆ. ಬಟ್ ನೋಡಲಿಕ್ಕೆ there is no problem because they are wearing clothes. Nobody will see. ಯಾರಿಗೂ ಗೊತ್ತಾಗಲ್ಲ ಲೂಸ್ ಸ್ಕಿನ್ ಇದೆ ಅಂತ ಹೇಳಿ, ಯಾಕಂದರೆ ಕಂಪ್ಲೀಟ್ ಶ್ರಿಂಕ್ ಆಗಿರ್ತಾರೆ. somebody who is wearing 44-45 is wearing 32-34 at the end of 1 year, so whole wardrobe has to be changed ಅಂತ ಹೇಳಿದ್ರೆ ಇವಾಗ ಅದಕ್ಕೆ ಟೈಟ್ನಿಂಗ್ ಪ್ರೊಸೀಜರ್ಸ್ ಆಗಲಿ ಅದರದೆಲ್ಲ ಇರ್ತದೆ. ಟೈಟ್ನಿಂಗ್ ಅದೇ ಹೇಳಿದ್ನಲ್ಲ, 10-15%ಗೆ ಬೇಕಾಗಬಹುದು. ಬಟ್ ದಟ್ ಟು ಇಟ್ ಡಿಪೆಂಡ್ಸ್. Those who are very keen, ಕೆಲವರಿಗೆ ಏನಾಗುತ್ತೆ, ದೇ ಆರ್ ಹ್ಯಾಪಿ ವಿತ್ ವಾಟ್ ದೇ ಹ್ಯಾವ್ ಆ್ಯಂಡ್ ದೇ ಡೋಂಟ್ ಮೈಂಡ್ ದೀಸ್ ಥಿಂಗ್ಸ್. ಬಟ್ ಕೆಲವರಿಗೆ ಏನಾಗುತ್ತೆ, ಒಳ್ಳೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ದೆನ್ ವಿ ಕ್ಯಾನ್ ಡೂ ಈ ರಿಮೂವಿಂಗ್ ಲೂಸ್ ಸ್ಕಿನ್ ಆಪರೇಷನ್ಸ್ ಕ್ಯಾನ್ ಬಿ ಡನ್. ದಟ್ ಇಸ್ ಅನ್ ಆಪರೇಷನ್. ಬಟ್ ಡಾಕ್ಟರ್, ಇವಾಗ ಒಂದು ಜನರಲ್ ಪಾಪ್ಯುಲೇಷನ್ ಅಂತ ಹೇಳಿ ತಗೊಂಡಾಗ ಎಲ್ಲರಿಗೂ ಇವಾಗ ಒಳ್ಳೆಯ ರೀತಿಯಾದಂಥ ಒಂದು ಡಾಕ್ಟರ್ಗಳನ್ನ ಆಯ್ಕೆ ಮಾಡ್ಕೊಡುವಂಥದ್ದಾಗಲಿ, ಅವರಲ್ಲಿಗೆ ಹೋಗಿ ಒಂದು ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿ ಮಾಡಿಸ್ಕೊಂಡು ಅದರಿಂದ ಸೂಕ್ತವಾಗಿ ಉಪಯೋಗ ಪಡ್ಕೊಳ್ಳುವಂಥದ್ದಾಗಲಿ ಎಲ್ಲರಿಗೂ ಅವಕಾಶ ಸಿಗದೆ ಇರ್ಬೋದು. ಕೆಲವೊಂದು ಬಾರಿ ಇವಾಗ ಬೇರಿಯಾಟ್ರಿಕ್ ಸರ್ಜರಿ ಮಾಡಿಸ್ಕೊಂಡಿದ್ದೀವಿ, ಅದು ಫೇಲ್ಯೂರ್ ಆಗಿದೆ ಅಥವಾ ಅದರಿಂದ ನಮ್ಗೆ ಅಷ್ಟೊಂದು ಬೆನಿಫಿಟ್ ಆಗಿಲ್ಲ, ಇಂಥವರ ಒಂದು ಕನ್ಸರ್ನ್ಸಿಂದಾನೇ ಸ್ವಲ್ಪ ಮಟ್ಟಿಗೆ ಇವಾಗ ಈ ಪ್ರಶ್ನೆಗಳು ಸಹ ಓವರ್ ಆಲ್ ಬೇರಿಯಾಟ್ರಿಕ್ ಒಂದು ಸರ್ಜರಿ ಬಗ್ಗೆನೂ ಉಳ್ಕೊಳ್ತದೆ. ಸೊ ಹಾಗಾಗಿ ಇವಾಗ ತಪ್ಪುಗಳು ಅಂತ ಹೇಳಿ ಆಗುವ ಹಾಗಿದ್ರೆ ಯಾವ ರೀತಿಯಾದಂಥ ತಪ್ಪುಗಳಾಗ್ತದೆ? ಅದು ಮೆಡಿಕಲ್ ಪ್ರೊಫೆಷನಲ್ಸ್ ಕಡೆಯಿಂದ ತಪ್ಪಾಗುವಂಥದ್ದ, ಅಥವಾ ಪೇಷಂಟ್ಸ್ಗಳು ಒಂದು ಆಯ್ಕೆ ಅಥವಾ ಅವ್ರ ಎಕ್ಸ್ಪೆಕ್ಟೇಷನ್ಸಲ್ಲಿ ತಪ್ಪು ಅಂತ ಹೇಳಿ ಆಗುವಂಥದ್ದ, ಯಾವ ರೀತಿಯ ತಪ್ಪುಗಳಾಗ್ತದೆ, ಅದನ್ನು ಹೇಗೆ ಅವಾಯ್ಡ್ ಮಾಡ್ಬೋದು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಬೋದು. ಒಂದು ಅಂತ ಹೇಳಿದರೆ ನನ್ನ ಪ್ರಕಾರ ನಾವು ಕರೆಕ್ಟ್ ಪೇಷಂಟ್ ಸೆಲೆಕ್ಷನ್ ಮಾಡಬೇಕು. ಸರ್ಜನ್ ಆಗಿರೋ ಕಾರಣ ಪೇಷಂಟ್ ಸೆಲೆಕ್ಷನ್, ಯಾರು ಈ ಡಯಟನ್ನು ಫಾಲೋ ಮಾಡ್ತಾರೆ, ಯಾರು ಮೆಂಟಲಿ ಪ್ರಿಪೇರ್ಡ್. ಸೊ ದಿಸ್ ಈಸ್ ಫಸ್ಟ್ ಇಂಪಾರ್ಟೆಂಟ್.
ಸೆಕೆಂಡ್ ಅಂತ ಹೇಳಿದರೆ, ಸೊ ಸೆಲೆಕ್ಷನ್, ಕರೆಕ್ಟ್ ಪೇಷಂಟ್ ಈಸ್ ನಂಬರ್ ಒನ್. ನೆಕ್ಸ್ಟ್ ಈಸ್ ದ ಕರೆಕ್ಟ್ ಸರ್ಜನ್. ದ ಸರ್ಜನ್ ಮಸ್ಟ್ ಬಿ ವೆಲ್ ಟ್ರೈನ್ಡ್ ಆ್ಯಂಡ್ ವಿಲಿಂಗ್ ಟು ಡೂ. ಇಟ್ಸ್ ನಾಟ್ ನಮ್ಮ ಆಪ್ರೇಷನ್ ಏನಂತ ಹೇಳಿದರೆ ನಾವು ಕರೆಕ್ಟ್ ಸೆಲೆಕ್ಟ್ ಮಾಡಿ ಯಾವ ಆಪ್ರೇಷನ್ ಮಾಡ್ತೀವೋ ನಮ್ಮ ಪ್ರಕಾರ ಮಾಡಿದರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ನೋ ಪ್ರಾಬ್ಲಮ್ಸ್. ಸೊ ದಟ್ ಇಸ್ ಸೆಕೆಂಡ್. Then you need a place where proper care is given, proper post-operative care is given, anesthesia good, these are the things. ಇಷ್ಟು ಮಾಡ್ಕೊಂಡ್ಮೇಲೆ ಮತ್ತು ಫಾಲೋಅಪ್ನಲ್ಲಿ ವಿ ಹ್ಯಾವ್ ಟು ಎಜುಕೇಟ್ ದ ಪರ್ಸನ್, ಬಿಕಾಸ್ ಸಡನ್ಲಿ ಒಂದು ಸಲ ಯಾರು ನಾರ್ಮಲ್ ಊಟ ಮಾಡ್ತಿದ್ದಾರೋ ಅವ್ರಿಗೆ ಕಮ್ಮಿ ಊಟ ಮಾಡಿ ಅಂತ ಹೇಳಿದ್ರೆ, ಸೊ ವಿ ಹ್ಯಾವ್ ಟು ಜಸ್ಟ್ ಎಕ್ಸ್ಪ್ಲೇನ್ ಟು ದೆಮ್. ಸೊ ಬೇಸಿಕ್ಲಿ ಇಟ್ಸ್ ಓವರ್ ಆಲ್ ಯು ನೀಡ್ ಎ ಗುಡ್ ಪೇಷಂಟ್, ಯು ನೀಡ್ ಎ ಗುಡ್ ಸರ್ಜನ್, ಯು ನೀಡ್ ಎ ಗುಡ್ ಸೆಂಟರ್, ಆ್ಯಂಡ್ ಓವರ್ ಆಲ್ ಯು ನೀಡ್ ಟು ಬಿ ಟ್ರೀಟಿಂಗ್ ದೆಮ್ with lot of care so that they understand. Otherwise, you can have these bad remarks coming and bad publicity on bariatric surgery. ಹೌದು, ಇವಾಗ ಬೇರಿಯಾಟಿಕ್ ಸರ್ಜರಿ ಮಾಡಿಸ್ಕೋಬೇಕಿದ್ದಾಗಲೂ ಇರುವಂಥ 2-3 ಗೊಂದಲಗಳು ಅಂತ ಹೇಳಿದ್ರೆ, ಇವಾಗ ಈ ಡಯಾಬಿಟಿಸ್ ಇದ್ದವರು ಮತ್ತು ಇವಾಗ ಒಬೆಸಿಟಿ ಇದ್ದವರು ಅವರಿಗೆ ಮಾತ್ರ ಇದು ಅನ್ವಯ, ಇಲ್ಲ ಅಂತ ಹೇಳಿದ್ರೆ ಅದರದ್ದು ಅಗತ್ಯತೆ ಇಲ್ಲವೇ ಇಲ್ಲ ಅಂತ ಹೇಳುವಂಥದ್ದು ಕೆಲವೊಂದು ಬಾರಿ ಇವಾಗ ಕೇಳುವಂಥದ್ದು ಇರ್ತದೆ. ಸೊ ಹಾಗಾಗಿ ಇವಾಗ ಈ ಪ್ರೋಟೋಕಾಲ್ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಆಗಿರುವಂಥದ್ದು ಇದೆಯಾ ಡಾಕ್ಟ್ರೆ, ಅಥವಾ ಈಸ್ ಇಟ್ ಓಪನ್ ಫಾರ್ ಲಿಟಲ್ ಬಿಟ್ ಆಫ್ ಫ್ಲೆಕ್ಸಿಬಿಲಿಟಿ? ದೇರ್ ಈಸ್ ಎ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್. ದಟ್ ಮೀನ್ಸ್ ನಾನು ಹೇಳಿದ್ನಲ್ಲ ಬಿಗಿನಿಂಗಲ್ಲಿ ಹೇಳಿದಾಗೆ, ನಮ್ಮ BMI ಒಂದು ಕ್ರೈಟೀರಿಯಾ, ಅಬೌವ್ 30 ವಿತ್ ಡಯಾಬಿಟಿಸ್, ಬ್ಲಡ್ ಪ್ರೆಷರ್ ಅಂಡ್ ಅದರ್ ಪ್ರಾಬ್ಲಮ್ಸ್, ಆರ್ ಅಬೌವ್ 35 they are candidates for surgery selection. ಕೆಳಗಿಂದಕ್ಕೆ ನಾವು ತೊಳಕ್ಕೆ ಹೋಗಲ್ಲ. ಸೊ ಆ್ಯಂಡ್ ದೆನ್ ಜನರಲ್ ಹೆಲ್ತ್ ಇಸ್ ಗುಡ್, ಏಜ್ ಫ್ಯಾಕ್ಟರ್ ಇಸ್ ದೇರ್, ಲುಕಿಂಗ್ ಅಟ್ ಆಲ್ ದಿಸ್ ಥಿಂಗ್ಸ್ ವಿ ಡಿಸೈಡ್. ಸೊ ದೇರ್ ಆರ್ ಸರ್ಟನ್ ಡೆಫಿನೆಟ್ ಪ್ರೋಟೋಕಾಲ್ಸ್. ಈಗ ನೋಡಿ, ಒನ್ ಆಫ್ ದ ಪ್ರಾಬ್ಲಮ್ ಈಸ್ ಇನ್ಶೂರೆನ್ಸ್ ಕಂಪನೀಸ್ ಆರ್ ನಾಟ್ ಕಮಿಂಗ್ ಫಾರ್ವರ್ಡ್. ಸೊ ದಿಸ್ ಇಸ್ ಅನದರ್ ಪ್ರಾಬ್ಲಮ್ ವಿ ಹ್ಯಾವ್. ಸೊ ಯೂಶಲಿ ಮನಿ ದೇ ಸೇ, ಇನ್ಶೂರೆನ್ಸ್ ಕೊಡಲ್ಲ ಅಂತೇಳಿ. ಕೆಲವೊಂದು ಇನ್ಶೂರೆನ್ಸ್ ಕಂಪ್ನಿಗಳು ದೇ ಆರ್ ಪ್ರೊವೈಡಿಂಗ್, ಬಟ್ ದೇರ್ ಓನ್ಲಿ ವೆರಿ ಫ್ಯೂ. ಸೊ ಕೆಲವು ಫೈನಾನ್ಸ್ ಕಂಪನಿಗಳು ಕೂಡ ಮಾಡಿದ್ದಾರೆ ಫೈನಾನ್ಸಿಂಗ್ ದಿಸ್. ಅದರ್ವೈಸ್ ಟುಡೇ ಇಟ್ ಈಸ್ ಆಲ್ ಸೆಲ್ಫ್ ಫೈನಾನ್ಸ್ಡ್ ಫಾರ್ ಬೆರಿಯಾಟ್ರಿಕ್ ಸರ್ಜರಿ. ದಟ್ ಈಸ್ ಒನ್ ಇಶ್ಯೂ, ಬಿಕಾಸ್ ಈಗೇನಾಗಿ ಅಂತೇಳಿ ಲೈಫಲ್ಲಿ ಮನಿ ಹ್ಯಾಸ್ ಬಿಕಮ್ ಎನ್ ಇಶ್ಯೂ. ಸಮ್ಟೈಮ್ಸ್ ದೇ ನೀಡ್ ಮನಿ ಫಾರ್ ಗೆಟಿಂಗ್ ಇಟ್ ಡನ್, ಆ್ಯಂಡ್ ಅನ್ಫಾರ್ಚುನೇಟ್ಲಿ ದೀಸ್ ಥಿಂಗ್ಸ್, ಲಾಟ್ ಆಫ್ ಎಕ್ವಿಪ್ಮೆಂಟ್ಸ್, ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಸೊ ಈವನ್ ನಾವು ಎಷ್ಟು ಕಮ್ಮಿ ಮಾಡೋಕ್ಕೆ ಹೋದರೂ ಕೂಡ ದೇರ್ ಈಸ್ ಸಮ್ ಮನಿ ಇನ್ವಾಲ್ವ್ಡ್ ಇನ್ ದಿಸ್. ಅಬೌಟ್ on a general note, about 3 lakhs or something is costing for this operation. ಓಕೆ, ಬಟ್ ಇವಾಗ ಸಾಮಾನ್ಯವಾಗಿ ಇವಾಗ ಒಬ್ಬರು ಒಬಿಸಿ ಇದ್ದೀನಿ ಅಥವಾ BMI ಜಾಸ್ತಿ ಇದೆ, ಓಕೆ ನನಗೆ ಬೇರಿಯಾಟ್ರಿಕ್ ಸರ್ಜರಿಯ ಒಂದು ಅಗತ್ಯ ಇದೆಯೋ ಇಲ್ಲೋ ಅಂತ ಹೇಳಿ ತಿಳ್ಕೊಂಡು ತಮ್ಮಲ್ಲಿಗೆ ಬಂದು ಇವಾಗ ಒಂದು ಬೇರಿಯಾಟ್ರಿಕ್ ಸರ್ಜರಿಗೆ ಓಕೆ ಇದು ಸೂಟಬಲ್ ಕ್ಯಾಂಡಿಡೇಟ್ ಅಂತ ಹೇಳಿ ಆದರೆ, ಇವಾಗ ಬಂದಲ್ಲಿಂದ ಇವಾಗ ನಿಮಗೆ ಸರ್ಜರಿ ಮಾಡಿಸಿ ಅದನ್ನು ಅವ್ರಿಗೊಂದು ನಾರ್ಮಲ್ ಅಂತ ಹೇಳುವಂಥದ್ದಕ್ಕೆ ಸರಿಸುಮಾರು ಒಂದು ಎಷ್ಟು ದಿನಗಳ ಕಾಲ ಒಂದು ಎಂಗೇಜ್ಮೆಂಟ್ ಇರ್ತದೆ ಡಾಕ್ಟ್ರೆ? ಯೂಶಲಿ ನನ್ನ ಪ್ರಕಾರ ಒಂದು ಸಲ ಫಸ್ಟ್ ಟೈಮ್ ಬಂದರೆ ಡಿಸ್ಕಷನ್, ದೆನ್ ದೇ ವಿಲ್ ಕಮ್ ಬ್ಯಾಕ್ ಅಗೇನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆಲ್ಲ. ಒಂದು ಸಲ ಅವ್ರು ಕನ್ವಿನ್ಸ್ ಆದಮೇಲೆ, ಸೇ ಬಿಫೋರ್ ಸರ್ಜರಿ ಇಟ್ ವಿಲ್ ಟೇಕ್ ಅಬೌಟ್ 8 to 10 days. ದೆನ್ ಡಿಸ್ಚಾರ್ಜ್ ಆದಮೇಲೆ ಐ ಸಿ ದೆಮ್ ಇನ್ ಅಬೌಟ್ ಸೇ 15 days, ದೆನ್ ಅಬೌಟ್ 1-2 months. Then on and off to just make sure they are doing well, and to also counsel them. They have to continue regular. I would prefer to counsel them regularly, because they should follow what is required, otherwise they may slip. ಬಟ್ ಅದೇ ರೀತಿಯಲ್ಲಿ ಇವಾಗ ತಮ್ಮಲ್ಲಿಗೆ ಬರಬೇಕಿತ್ತು ಅಂತ ಹೇಳಿದ್ರೆ ಇವಾಗ ಬೇರೆ ಬೇರೆ ಊರುಗಳಿಂದ ಇವಾಗ ಒಂದು ಪ್ಲ್ಯಾನ್ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿನೂ ಇರ್ಬೋದು. ಅಂಥವ್ರಿಗೆ ಇವಾಗ ಯಾವ ರೀತಿಯಲ್ಲಿ ಇವಾಗ ತಯಾರಿ ಮಾಡ್ಕೊಂಡು ಬರಬೇಕು ಅಂತ ನೀವು ಹೇಳ್ತೀರಾ? ಅದಕ್ಕೇನಾದರೂ ಮೆಡಿಕಲ್ ರೆಕಾರ್ಡ್ಸ್ ಅಂತ ಹೇಳಿ ಏನಾದರೂ ತೊಗೊಂಡು ಬರಬೇಕಾಗ್ತದಾ, ಅಥವಾ ನೇರವಾಗಿ ನೀವು ಮೊದಲನೇ ವಿಸಿಟ್ ಅಂತ ಹೇಳುವಂಥದ್ದನ್ನು ಮಾಡ್ಬೋದಾ ಡಾಕ್ಟ್ರೇ? ನಾನು ಯೂಶಲಿ ಐ ವುಡ್ ಪ್ರಿಫರ್ ಎ ಟಾಕ್, ಬಿಕಾಸ್ ಕೆಲಸ ಏನಾಗ್ತಂದರೆ ಡಿರೆಕ್ಟಾಗಿ ಬಂದರೆ ಅವರಿಗೆ ಜಾಸ್ತಿ ಕೌನ್ಸಿಲಿಂಗ್ ಐಡಿಯಾ ಇರೋದಿಲ್ಲ. ಬಿಕಾಸ್ ನಮಗೇನು ಸಕ್ಸಸ್ ಬೇಕು ಅಂತ ಆದರೆ ವಿ ಹ್ಯಾವ್ ಟು ವರ್ಕ್ ಟುಗೆದರ್. ದಟ್ ಮೀನ್ಸ್ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಬರೀ ಆಪ್ರೇಷನ್ಗೆ ಬಂದು ಹೋದೆ ಅಂತ ಹೇಳಿದರೆ, ಈ ಕೆಲವು ಪ್ರದೇಶದಲ್ಲಿ ಬರ್ತಾರೆ, ನಮ್ಮ ಕಾಂಟ್ಯಾಕ್ಟ್ ಇಲ್ಲ, ಆಮೇಲೆ ಅವ್ರಿಗೇನಾಯಿತು, ಅವ್ರು ಸಕ್ಸಸ್ ಆಯಿತಾ ಫೇಲ್ಯೂರ್ ಅದು ಗೊತ್ತಾಗಲ್ಲ. ಅಂಥ ಪೇಷಂಟ್ಸ್ ನಾಟ್ ರಿಯಲಿ ಸ್ಯಾಟಿಸ್ಫ್ಯಾಕ್ಟರಿ. ದೇರ್ ಇಸ್ ನೋ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಅಸ್. ಸೊ ದೇ ಹ್ಯಾವ್ ಅವರು ಅರ್ಥ ಮಾಡ್ಕೋಬೇಕು ಏನಿದೆ. ದೆನ್ ಆನ್ ಎ ಲಾಂಗ್ ಟರ್ಮ್ ವಿ ಆರ್ ಆಲ್, ಬೋತ್ ಆಫ್ ಅಸ್ ಆರ್ ಸಕ್ಸಸ್ಫುಲ್. ದೇ ಆರ್ ಹ್ಯಾಪಿ, ಐ ಆಮ್ ಆಲ್ಸೋ ಹ್ಯಾಪಿ. ಖಂಡಿತವಾಗ್ಲೂ ಡಾಕ್ಟ್ರೆ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಇವಾಗ ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳುವಂಥದ್ದು ನೀವೇ ಹೇಳಿದಾಗಲೇ ಕಳೆದ ಒಂದು 2-3 ದಶಕಗಳಲ್ಲಿ ಇವಾಗ ಏರಿಳಿತಗಳನ್ನ ಕಂಡಿದೆ. ಬಟ್ ಇತ್ತೀಚೆಗೆ ಅದು ಸಾಕಷ್ಟು ಪಾಪ್ಯುಲರ್ ಅಂತ ಹೇಳುವಂಥದ್ದು ಆಗಿದೆ. ಅನೇಕ ಜನಗಳು ಇವಾಗ ಮಾಡಿಸ್ಕೊಳ್ತಾ ಇದ್ದಾರೆ, ಅನೇಕ ಜನಗಳು ಅದರಿಂದ ಲಾಭವನ್ನು ಖಂಡಿತವಾಗ್ಲೂ ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇರುವಂಥ ಇನ್ನೊಂದು ಸಿಗ್ನಿಫಿಕೆಂಟ್ ಪಾಪ್ಯುಲೇಷನ್ ಅಂತ ಹೇಳಿದ್ರೆ, ಇವಾಗ ಬೇರಿಯಾಟ್ರಿಕ್ ಸರ್ಜರಿನ ರೆಕಮೆಂಡ್ ಮಾಡಿರುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅವರು ಅದನ್ನು ಡಿಸಿಷನ್ ತೊಗೊಳ್ಳುವಂಥದ್ರೊಳಗೆ ಸಾಕಷ್ಟು ರೀತಿಯಲ್ಲಿ ಸ್ವಲ್ಪ ಗೊಂದಲ ಅಂತ ಹೇಳಿ ಅನುಭವಿಸ್ತಾ ಇರ್ತಾರೆ. ಸೊ ಇಂಥ
ಒಂದು ಪಾಪ್ಯುಲೇಷನ್ಗೆ ಯಾರಿಗೆ ಇವಾಗ ಬೇರಿಯಾಟ್ರಿಕ್ ಸರ್ಜರಿ ಇವಾಗ ಸೂಕ್ತ ಅಂತ ಹೇಳಿ ಇಟ್ಕೊಂಡಿರ್ತಾರೆ, ಬಟ್ ಆದ್ರೂ ಆಪ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗೆ ಗೊಂದಲಗಳಿದ್ರೆ ಅಂಥವ್ರಿಗೆ ನೀವು ಏನಂತ ಹೇಳ್ಬೋದು, ಯಾವ ರೀತಿಯಾದಂಥ ಮೆಸೇಜ್ ಕೊಡ್ಬೋದು, ಒಂದಷ್ಟು ಮಾತುಗಳನ್ನ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಡಾಕ್ಟ್ರೆ. ನನಗೇನು ಅಂತ ಹೇಳಿದರೆ, ಫಸ್ಟ್ ಮನಸ್ಸು ಗಟ್ಟಿ ಮಾಡ್ಕೊಳ್ಬೇಕು. ನೀವು ಯಾವಾಗ ಮನಸ್ಸು ಗಟ್ಟಿ ಮಾಡ್ಕೊಳ್ತೀರೋ ದಪ್ಪ ಇದ್ದಾಗ, ನಾವೇನು ಮಾಡ್ತೀವಿ, ನಿಮಗೆ ಕೆಲವರು ಆಪ್ರೇಷನ್ ಮಾಡಿಕೊಂಡವರು ನಿಮಗೆಲ್ಲಾದರೂ ಸಿಕ್ಕಿದರೆ ಅಥವಾ ನಾವು ಅದನ್ನು ಸಜೆಸ್ಟ್ ಮಾಡಿದರೆ ಅವ್ರ ಹತ್ರ ಮಾತಾಡಿಕೊಂಡು ನಿಮಗೆ ಒಂಚೂರು ಕನ್ವಿನ್ಸ್ ಆಗ್ಬೋದು. ಫಸ್ಟ್ ಮನಸ್ಸು ಗಟ್ಟಿ ಮಾಡ್ಕೊಳ್ಬೇಕು, ನೀವು ರೆಡಿ ಇರಬೇಕು, ನಾನು ಮಾಡಿಸ್ಕೊಂಡು ಕಮ್ಮಿ ಆಗ್ತೇನೆ ಅಂಥೇಳಿ, ಆ್ಯಂಡ್ ಲೈಫ್ ಚೇಂಜ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ ಅಂಥೇಳಿ. ಆ್ಯಂಡ್ ಲೈಫ್ ಲಾಂಗ್ ಚೇಂಜ್, ಇಟ್ ಈಸ್ ನಾಟ್ ಓನ್ಲಿ ಜಸ್ಟ್ ನಾನು ಶಾರ್ಟ್ಕಟ್. ಬೆರಿಯಾಟ್ರಿಕ್ ಸರ್ಜರಿ ಈಸ್ ನಾಟ್ ಎ ಶಾರ್ಟ್ಕಟ್ ಆಪ್ರೇಷನ್. ಇಟ್ ಈಸ್, ನಮಗೇನು ಅಂತ ಹೇಳಿದರೆ, ಇದು ಒಂದು ರೀತಿಯಿಂದ ನಿಮಗೆ ಊಟ ಕಮ್ಮಿ ಮಾಡಿ ವೆಯ್ಟ್ ಕಡಿಮೆ ಮಾಡೋವಂಥ ಆಪ್ರೇಷನ್. ಸೊ ನಮ್ಮ ಕಡೆಯಿಂದ ನೀವು ಒಂದ್ಸಲ ಕನ್ವಿನ್ಸ್ ಆದರೆ ನಾವು ವಿ ಕ್ಯಾನ್ ಹೆಲ್ಪ್ ದೆಮ್ ಔಟ್ ಟು ಡೂ ಎವ್ರಿಥಿಂಗ್. ಖಂಡಿತವಾಗ್ಲೂ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿನ ದೊರಕಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.